ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ ಫೌಂಡರ್ಸ್ ದುಂಡೇಶ್ ಹಾಗೂ ಸೋಮಶೇಖರ್ ಅವರು. ಸೊ ಅದಕ್ಕೆ ಸ್ಪೆಷಲಿ ಇವರಿಬ್ಬರು ಜನ ಉತ್ತರ ಕರ್ನಾಟಕದವರು. ಸೊ ಹಾಗೆ ಕಾಂಟ್ಯಾಕ್ಟ್ ಸಿಕ್ತು. ನಾವು ಮೊದಲು ಒಂದು ಟೈಮ್ ಶೂಟ್ ಮಾಡಿವಿ. ಸೊ ಟುಡೇ ವಿ ಆರ್ ಹಿಯರ್. ಅವ್ರ ಜರ್ನಿ ಒಂದು ಸ್ವಲ್ಪ ಭಾಳ ಬ್ಯೂಟಿಫುಲ್ ಅದ. ಸಮ್ ಸ್ಟಾರ್ಟಿಂಗ್ ಟು ಎಂಡ್ ಭಾಳ ಔಟ್ಲೆಟ್ಸ್ ಮಾಡ್ಯಾರ. ಇಲ್ಲಿವರು 14 ಅಲ್ಲ? ಹಾಂ, 14 ಔಟ್ಲೆಟ್ಸ್ ಮಾಡ್ಯಾರ. ಹಾಯ್ ಕನ್ನಡಾಲಜಿ, ನನ್ನ ಹೆಸರು ದುಂಡೇಶ್ ಚಿಮ್ಮಟ್, ಫೌಂಡರ್ ಆಫ್ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ್. ಹಾಯ್ ಕನ್ನಡಾಲಜಿ, ನನ್ನ ಹೆಸರು ಕೆ ಸೋಮಶೇಖರ್, ನಾನು ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ ಫೌಂಡರ್. ಅಣ್ಣ, ಈಗ ನೀವು ಬಾಗಲಕೋಟೆದು ಬಂದ್ರೆ ನಿಮ್ಮ ಸ್ಟಾರ್ಟ್ ಹೆಂಗೈತೆ ಅದು ಹೇಳ್ರಿ. ಫಸ್ಟ್ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ, ಯಾವ ಥರ ಸ್ಟಾರ್ಟ್ ಮಾಡಿದ್ರಿ, ಹೆಂಗೆ ಇಬ್ಬರು ಸೇರಿದ್ರಿ, ಇದು ತಲೆಯಾಗ ಹೆಂಗೆ ಬಂತು? ಫಸ್ಟ್ ಸ್ಟಾರ್ಟಿಂಗಿಂದ ಹೇಳ್ರಿ. ಆ್ಯಕ್ಚುಲಿ ನಾವು ಬೇಸಿಕಲಿ ಇಬ್ಬರು ನಾರ್ತ್ ಕರ್ನಾಟಕದವ್ರೆ. ನಂದು ಬಾಗಲಕೋಟ್ ಡಿಸ್ಟಿಕ್ಕು ಮುಧೋಳ ತಾಲೂಕು ರಣಬೆಳಗಲಿ. ಆ್ಯಸ್ ಯೂಶ್ವಲ್ ನಮ್ಮದೆಲ್ಲ ಎಜುಕೇಷನ್ ಇಲ್ಲ, ನಮ್ಮ ಊರಲ್ಲೇ ಮುಗಿಸ್ಕೊಂಡು ನಾವು PUC ಗಂತೆ ನಾನು ಬಾಗಲಕೋಟೆಗೆ ಬಂದೆ. ಬಾಗಲಕೋಟೆಗೆ ಬಂದು PUC ಮುಗಿಸ್ಕೊಂಡು ನನಗೆ ಸೀಟಲ್ಲೇ ಇಂಜಿನಿಯರಿಂಗ್ ಸೀಟು ಅಲ್ಲೇ ಸಿಕ್ತು. ಅಲ್ಲಿ ಮೆಕ್ಯಾನಿಕಲ್ ಜಾಯ್ನ್ ಆದೆ. ಇವನು ನಮ್ಮ ಸೋಮಶೇಖರ್, ಅವನು ಗಂಗಾವತಿ ಅವನು ಅದಾದಮೇಲೆ ಅವನು PUC ಮುಗಿಸ್ಕೊಂಡು ಅವನು ಇಂಜಿನಿಯರಿಂಗ್ ಅಲ್ಲೇ ಬಂದ. ಫಸ್ಟ್ ಇಯರ್ ನಮಗೆ ಯಾರಿಗೂ ನಾವು ಫ್ರೆಂಡ್ಸ್ ಇದ್ದಿದ್ದಿಲ್ಲ. ನಾರ್ಮಲಿ ನಾವು ಅವನು ಮೆಕ್ಯಾನಿಕಲ್, ನಂದು ಮೆಕ್ಯಾನಿಕಲ್ಲೇ. ಬಟ್ ಹೋಗ್ತಾ ಹೋಗ್ತಾ ಸೆಕೆಂಡ್ ಇಯರ್ ಆದಮೇಲೆ ನಮ್ಮದು ಪರಿಚಯ ಆಯಿತು. ಸೋಮಶೇಖರಂದು ನಂದು ಪರಿಚಯ ಆದಮೇಲೆ ದೆನ್ ನಾವು ಅಲ್ಲೇ ನಾರ್ಮಲಿ ಫ್ರೆಂಡ್ಸ್, ಆ್ಯಸ್ ಯೂಶ್ವಲ್ ನಾವು ಫ್ರೆಂಡ್ಸ್ ಆಗಿದ್ವಿ. ಏನಿದ್ರು ನಾವು ಅವನ ಜೊತೆ ಶೇರ್ ಮಾಡ್ಕೊತಿದ್ದೆ. ಅವನದು ಹಾಸ್ಟೆಲ್ ಇತ್ತು, ನಾನು ಹಾಸ್ಟೆಲಲ್ಲೇ ಇದ್ದೆ. ಇಬ್ಬರು ನಾವು ಗೌರ್ಮೆಂಟ್ ಹಾಸ್ಟೆಲಲ್ಲೇ ಇದ್ವಿ. ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು. ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಅನ್ನಂತೆ ನಾನು ನೆಕ್ಸ್ಟ್ ಒಂದು ಬಿಸ್ನೆಸ್ ಮಾಡ್ತಿದ್ದೆ. ಮೊದಲು ನಾನು ಒಂದು ಯಾವುದೋ ಒಂದು ಕಾಮರ್ಸ್ ಬಿಸ್ನೆಸ್ ಮಾಡ್ತಿದ್ದೆ. ಅದರಲ್ಲೇ ನಾನು ಮುಂದುವರೆದೆ. ಸೋಮಶೇಖರ್ ಅವನು ನೆಕ್ಸ್ಟ್ ಅದಾದ ನಂತರ ಅವ್ನು ಜಾಬ್ ಮಾಡೋಕೆ ಅವ್ನು ಬೆಂಗಳೂರಿಗೆ ಬಂದಿದ್ದ. ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಏನಾಯಿತು, ನಾನು ಬೆಳಗಾಮಲ್ಲಿದ್ದೆ. ಫಸ್ಟು ಬೆಳಗಾಮಲ್ಲಿದ್ದಾಗ ನಾವು ಏನೋ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅಲ್ಲೇ ಡ್ರಾಪ್ ಆಯ್ತು. ಅದು ಬಿಸ್ನೆಸ್ಸು ಡ್ರಾಪ್ ಆದಮೇಲೆ ವಾಟ್ ನೆಕ್ಸ್ಟ್ ಅಂತ ನನ್ನ ತಲೆಯಲ್ಲಿ ಬಂದಾಗ ನಾನು ಜಾಬ್ ಮಾಡೋಣ ನೆಕ್ಸ್ಟ್. ಆ್ಯಸ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಓಕೆ, ಎಲ್ಲ ಇಂಜಿನಿಯರಿಂಗ್ ನಮ್ಮದು ಗ್ರೇಡ್ ಚೆನ್ನಾಗಿತ್ತು. ನಾವು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ವಿ ಇಂಜಿನಿಯರಿಂಗನ್ನು ಕೂಡ. ಪಾಸ್ ಆದಮೇಲೆ ನಮಗೊಂದು ಏನೋ ನೆಕ್ಸ್ಟ್ ಜಾಬ್ ಮಾಡೋಣ ಅಂತ ಥಾಟ್ ಬಂದಾಗ ನಾವು ಅವಾಗ ಏನಾಯಿತು, ಬೆಂಗಳೂರಿಗೆ ಬಂದು ಒಂದು ಇಂಟರ್ವ್ಯೂ ಕೊಟ್ಟೆ ನಾನು. ನನಗೆ ಸೇಲ್ಸಲ್ಲಿ ಭಾಳ ಇಷ್ಟ ಆಯಿತು. ಅವಾಗ ನಾವು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಬಂದು ನಾನು ಬೆಂಗಳೂರಿಗೆ ಬಂದು ಇಂಟರ್ವ್ಯೂ ಕೊಟ್ಟೆ. ಲಕ್ಕಿಲಿ ಏನಾಯ್ತು ಅಂದರೆ, ನನಗೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಜಾಬು ಬೆಂಗಳೂರು ಕಂಪ್ನಿ ಆದರೂ ಕೂಡ ನನಗೆ ಬೆಳಗಾಮಲ್ಲೇ ಕೊಟ್ಟರು. ಬೆಳಗಾಮಲ್ಲೇ ಮತ್ತೆ 1 ವರ್ಷ ಕಂಟಿನ್ಯೂ ಮಾಡಿದೆ ನಾನು. 1 ವರ್ಷ ಕಂಟಿನ್ಯೂ ಮಾಡಿ ಅದಾದ ನಂತರ ನಮಗೇನು ಮಾಡಿದ್ರು ಅವರು, ಇಲ್ಲ ಬೆಳಗಾಮಲ್ಲಿ ಸೇಲ್ಸ್ ಎಲ್ಲ, ನೆಕ್ಸ್ಟ್ ಯು ಕಮ್ ಟು ಬೆಂಗಳೂರು ಅಂದರು. ಅವಾಗ ನಾನು ಆಲೋಚನೆ ಮಾಡಿ ಬೆಂಗಳೂರಿಗೆ ಬರಬೇಕಲ್ಲ ಅಂತ ಬೆಂಗಳೂರಿಗೆ ಬಂದ್ವಿ. 2018ನಲ್ಲಿ ನಾನು ಈ ಥರ ಬೆಂಗಳೂರಿಗೆ ಬಂದೆ. ಬಂದಾದಮೇಲೆ ಆ ನಮ್ಮ ಸಂಬಳಕ್ಕೆ ಇಲ್ಲಿ ಸಾಲ್ತಿದೆಯಲ್ಲ, ಅವಾಗ ಇವನು ಡಿಸೈನರೇ ಕೆಲಸ ಮಾಡ್ತಿದ್ದ, ನಾನು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿದ್ದೆ. ಅವಾಗ ಅವ್ರು ಕೊಡೋ ಸಂಬಳ 18,000 20,000 ಸಂಬಳಕ್ಕೆ ನಾವು ಫ್ಯಾಮಿಲಿ ಸಾಕಬೇಕಾಗಿತ್ತು. ಫ್ಯಾಮಿಲಿ ಸಾಕೋದು ಅಷ್ಟು ಕಷ್ಟ ಅಂತೇಳಿ ನಾವು ಅಂದ್ಕೊಂಡು ಅವಾಗ ನಾವೇನು ಮಾಡಿದ್ವಿ, ಇಲ್ಲ ಇದೊಂದೇ 9 to 5 ಜಾಬ್. ಓಕೆ, 9 to 5 ನಾವು ಜಾಬ್ ಮಾಡೋಣ. ಆ್ಯಸ್ ಯೂಶ್ವಲ್ ನಾವು ಎಲ್ಲರೂ ಯಾವ ಥರ ಇದ್ದಾರೆ ನಾವು ಅದೇ ಥರ 9 to 5 ಜಾಬ್ ಮಾಡ್ತಿದ್ವಿ. 5 ಆದಮೇಲೆ ವಾಟ್ ನೆಕ್ಸ್ಟ್ ಅಂತ ನಮ್ಮ ತಲೆಯಲ್ಲಿ ಭಾಳ ಸ್ಟ್ರಾಂಗ್ ಆಗಿತ್ತು. ನಾವು ಏನು ಮಾಡಬೇಕು, ಏನು ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಥರ ಮಾಡಬೇಕು. ದೆನ್ ನಮಗೇನು ಅವಾಗ ನಮ್ಮ ಥಾಟಲ್ಲಿ ಬಂದಿರೋದು, ನನಗೂ ಥಾಟಲ್ಲಿ ಬಂದಿರೋದು, ಇಲ್ಲ ಏನಾದರೂ ಒಂದು ಬಿಸ್ನೆಸ್ ಮಾಡೋಣ. ಅಲ್ಲ, ಬೆಂಗಳೂರಿಗೆ ಬಂದವ್ರಿಗೆ ಎಲ್ಲರ ತಲೆಯಲ್ಲಿ ಇರುತ್ತೆ, ಎಸ್ ನಾವು ಏನಾದರೂ ಒಂದು ಬಿಸ್ನೆಸ್ ಮಾಡೋಣ, ಏನೋ ಒಂದು ಮಾಡೋಣ. ಒಟ್ಟು ಎಲ್ಲರ ತಲೆಯಲ್ಲಿ ಬಿಸ್ನೆಸ್ ಮಾಡೋಣ, ಏನಾದರೂ ಒಂದು ಮಾಡ್ಬೇಕು ನಾವು. ಆ ಥರ ತಲೆಯಲ್ಲಿದ್ದಾಗ ನಾವೇನು ಮಾಡಿದ್ವಿ, ಪ್ಲ್ಯಾನ್ A ಪ್ಲ್ಯಾನ್ B ಮಾಡಿದ್ವಿ. ಪ್ಲ್ಯಾನ್ A ಅಂದರೆ ನಾವು ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲಿ ಇದ್ದೀವಲ್ಲ, ಇದ್ರ ಪ್ರಕಾರ ಹೋಗೋಣ, ಅದರಲ್ಲಿ ಏನಾದರೂ ಮಾಡೋಣ ಅಂದಾಗ ನಮ್ಮ ಮೈಂಡಿಗೆ ಬಂದಿರೋದೇ ಇನ್ವೆಸ್ಟ್ಮೆಂಟು. ನಾವು ಬಂದಿರೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ. ಅವ್ನಿಗೂ ಇನ್ವೆಸ್ಟ್ಮೆಂಟ್ ಇಲ್ಲ, ನನಗೂ ಇನ್ವೆಸ್ಟ್ಮೆಂಟ್ ಇಲ್ಲ. ನಾವು ಮಾಡಿದ್ರೆ ಓನಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮಾಡಬೇಕು. ಅವಾಗ ಥಾಟ್ ಬಂದಿರೋದು, ಇಲ್ಲ ಇದಷ್ಟೇ ಆಗಲ್ಲ, ದೆನ್ ಮೆಕ್ಯಾನಿಕಲ್ ಇಂಡಸ್ಟ್ರಿ ನಮಗೆ ಸೂಟ್ ಆಗಲ್ಲ, ಬೇಡ ಈಗ, ದೆನ್ ನಾವು ಫುಡ್ ಇಂಡಸ್ಟ್ರಿ ಚೂಸ್ ಮಾಡೋಣ ಅಂತ ಅವಾಗ ಥಾಟ್ಸ್ ಬಂತು. ಫುಡ್ ಇಂಡಸ್ಟ್ರಿಯಲ್ಲಿ ಅಂದರೆ ಯಾವ ಥರ ಫುಡ್ ಇಂಡಸ್ಟ್ರಿ ಮಾಡಬೇಕು, ಕಾಂಪಿಟೇಷನ್ ಜಾಸ್ತಿ ಇದೆ. ಎಸ್, ನಮ್ಮ ಕಡೆ ಜೋಳ ಎಲ್ಲ ಭಾಳ ಫೇಮಸ್. ನಮ್ಮ ಕಡೆ ನಾಟಿ ಜೋಳ ಇರ್ತಾರೆ, 3 ಕಡೆ ನಾರ್ತ್ ಕರ್ನಾಟಕ ಕಡೆ ನಾಟಿ ಜೋಳ ಫೇಮಸ್ಸು. ನಮ್ಮ ಮನೆಯಲ್ಲೆಲ್ಲ ಅವಾಗ ಕಾರ್ನೆಲ್ಲ ತುರಿದು ಉಪ್ಪೆಲ್ಲ ಹಾಕಿ ಅದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಡೋರು. ಅದೊಂಥರ ಈವ್ನಿಂಗ್ ಸ್ನ್ಯಾಕ್ಸ್, ಡೈಲಿ ಈವ್ನಿಂಗ್ ಸ್ನ್ಯಾಕ್ಸ್ ಇದ್ದಂಗೆ ಒಂಥರ ಅದು. ಅವಾಗ ನಮಗೆ ಭಾಳ ಇಷ್ಟ ಆ ಕಾನ್ಸೆಪ್ಟ್. ನಾವೇನು ಮಾಡಿದ್ವಿ, ಇಲ್ಲ ನಾವು ಒಂದು ಕಾರ್ನನ್ನು ಸ್ಟಾರ್ಟ್ ಮಾಡೋಣ ಅಂತ ತಲೆಯಲ್ಲಿ ಬಂತವ್ರು. ಕಾರ್ ನೋಡೋಣ. ಅವಾಗ ನಾನು ಇವನು ಕೂಡಿ ಕಂಪ್ಲೀಟಾಗಿ ಒಂದು 2 years ತರೋಲಿ ಸ್ಟಡಿ ಮಾಡಿದ್ವಿ. ಸ್ಟಡಿ ಮಾಡಿ ನಾವೇನು ಮಾಡಿದ್ವಿ, ಎಸ್ ಓಕೆ, ಕಾರ್ನ್ ಚೂಸ್ ಮಾಡೋದಾದರೆ ಆ್ಯಸ್ ಎ ಇಂಜಿನಿಯರ್ಸ್ ಆಗಿ ನಾವೇನು ಡಿಫ್ರೆನ್ಸ್ ಮಾಡ್ಬೋದು, ಜನಕ್ಕೆ ನಾವೇನು ಡಿಫ್ರೆನ್ಸ್ ಕೊಡ್ಬೋದು ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡು ನಾವೇನು ಮಾಡಿದ್ವಿ, ಕಾರ್ನ್ ಎಲ್ಲಿ ಸಿಗುತ್ತೆ, ಯಾವ ಥರ ಸಿಗುತ್ತೆ, ಎಲ್ಲೆಲ್ಲಿ ಸಿಗುತ್ತೆ, ಯಾವ ವೆರೈಟೀಸ್ ಸಿಗುತ್ತೆ, ಸ್ಟಡಿ ಮಾಡಿದ್ವಿ. ಕಂಪ್ಲೀಟಾಗಿ ಒಂದು 2 ವರ್ಷ ಸ್ಟಡಿ ಮಾಡಿದ್ವಿ ನಾವು. 2 ವರ್ಷ ಮಾಡಿದ್ವಿ ಕಂಪ್ಲೀಟಾಗಿ 2 ವರ್ಷ ಸ್ಟಡಿ ಮಾಡಿದ್ವಿ. ಮತ್ತೆ ಈಗ ಸೋರ್ಸ್ ಮಾಡ್ಬೇಕಲ್ಲ, ಅದು 12 ತಿಂಗಳು ಸಿಗುತ್ತಲ್ಲೋ ಗೊತ್ತಾಗಬೇಕಲ್ಲ. ನಮ್ದು ನಾಟಿ ಜೋಳ, ಇಲ್ಲಿರೋದು ಸ್ವೀಟ್ ಕಾರ್ನ್.
ಇದರಿಂದ ನಮಗೆ ಅಡ್ವಾಂಟೇಜ್ ಜಾಸ್ತಿ ಇರೋದ್ರಿಂದ ನಾವು ಸ್ವೀಟ್ ಕಾರ್ನ್ ಚೂಸ್ ಮಾಡ್ಕೊಂಡು ನಮಗೆ 12 ತಿಂಗಳು ಸಿಗುತ್ತಲ್ಲ ಅನ್ನೋದ್ರ ಬಗ್ಗೆ ಸರ್ಚ್ ಮಾಡಿದ್ವಿ. ಅದಾದ ನಂತರ ಯಾವ ಥರ ನಮ್ಮದು ಮಟೀರಿಯಲ್ ತರಬೇಕು, ಯಾವ ಥರ ನಾವು ಮಾಡ್ಬೋದು ಆ್ಯಸ್ ಎ ಇಂಜಿನಿಯರ್ಸ್ ಆಗಿ ಡಿಫರೆನ್ಸ್ ಯಾವ ಥರ ಮಾಡ್ಬೋದು ಅಂತೇಳಿ ತಲೆಯಲ್ಲಿ ಬಂತು. ಅವಾಗ ನಾವು ಅದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಒಂದೊಂದೇ ಸ್ಟೇಜು ಸ್ಟಾರ್ಟ್ ಆಯಿತು. ಯಾವ ಥರ ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ದೆನ್ ಸ್ಟಾರ್ಟ್ ಮಾಡಿದಾಗ ದೆನ್ ಯಾವ ವೆರೈಟಿ ಸ್ಟಾರ್ಟ್ ಮಾಡಬೇಕು, ಅದರಲ್ಲಿ ಒಂದು 100 ವೆರೈಟೀಸ್ ನಾವು ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ವಿ. ಎಷ್ಟು ಇಡಬೇಕು ಅಂತೇಳಿ ನಾವು ಚೂಸ್ ಮಾಡಿದ್ದು ಒಂದು 10 ವೆರೈಟೀಸ್ ಚೂಸ್ ಮಾಡಿದ್ವಿ ಅಷ್ಟೇ. ಅದಾದಮೇಲೆ ವೆರೈಟೀಸ್ ಆಯಿತು. ನೆಕ್ಸ್ಟ್ ನೇಮಿಂಗ್ ಯಾವ ಥರ, ಕ್ಯಾಚಿ ನೇಮ್ ಇರಬೇಕು, ಯಾವ ಥರ ಮಾಡಬೇಕು, ಅದರದ್ದು ಒಂದು ಸ್ಟೋರಿ ಇದೆ. ಮತ್ತೆ ನೆಕ್ಸ್ಟ್ ಅದಾದಮೇಲೆ ಎಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕು, ಶಾಪ್ ತೊಗೊಂಡು ಮಾಡಬೇಕಾ ಅಥವಾ ನಾವೇನಾದರೂ ಕಾರ್ಟಲ್ಲಿ ಮಾಡಬೇಕಾ ಅಥವಾ ತಳ್ಳು ಬಂಡಿಯಲ್ಲಿ ಮಾಡಬೇಕಾ. ನಾರ್ಮಲ್ ನೀವು ಎಲ್ಲ ಕಡೆ ಏನು ನೋಡ್ತೀರಾ, ಒಂದು ಸ್ಮಾಲ್ ಕಾರ್ಟ್ ಇರುತ್ತೆ, ಸ್ಮಾಲ್ ಕಾರ್ಟಲ್ಲಿ ನೀವು ತಳ್ಳು ಬಂಡಿಯಲ್ಲಿ ಥರ ನೋಡ್ತೀರಾ. ಬಟ್ ನಮ್ದೇನಿತ್ತು, ಓಕೆ ಅದನ್ನು ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಆ್ಯಸ್ ಎ ಇಂಜಿನಿಯರ್ಸ್ ಆಗಿ ಸ್ವಲ್ಪ ಡಿಫ್ರೆಂಟ್ ಅಂದರೆ ಒಂದು ಇನ್ನೂ ಚೆನ್ನಾಗಿ ಮಾಡೋಣ, ಸ್ಕಿಲ್ಡಾಗಿ ಮಾಡೋಣ, ಜನಕ್ಕೆ ರೀಚ್ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿತ್ತು. ಅವಾಗ ನಾವೇನು ಮಾಡಿದ್ವಿ, ಜಸ್ಟ್ ಅದನ್ನು ನಾವು ಸ್ಟಡಿ ಮಾಡ್ತಾ ಅವಾಗ ನೇಮ್ ಚೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು 2 ವರ್ಷದಲ್ಲಿ ಸ್ಟಾರ್ಟ್ ಆಯಿತು. ಅವಾಗ ನೇಮ್ ಚೂಸ್ ಮಾಡಿದ್ವಿ. ಏನಾಯಿತು, ಫಸ್ಟ್ ನಾವು ಒಂದು 2-3 ನೇಮ್ ಅಂತು. ಕಾರ್ನರು, ನೆಕ್ಸ್ಟ್ ಮಿಸ್ಟರ್ ಕಾರ್ನ್ ಮ್ಯಾಜಿಕ್ಕು, ಬೇರೆ ಬೇರೆ ಹೆಸರೆಲ್ಲ ಇತ್ತು. ಅವಾಗ ನಾವೆಲ್ಲ ಇದೇ ಥರ ನಾವು ಸ್ಟಾರ್ಟ್ ಆಯಿತು. ಫಸ್ಟ್ ಎಲ್ಲ ನಾವೇನು ಮಾಡಿದ್ವಿ, ಫಸ್ಟ್ ಇನ್ನೊಂದು ಆಯಿತು ಕಾರ್ನ್ ಮ್ಯಾಜಿಕ್ ಅಂತ ಎಲ್ಲ ಚೂಸ್ ಆಯಿತು. ಕ್ಯಾಚಿ ನೇಮ್ ಇದೆ, ಕಾರ್ನ್ ಮ್ಯಾಜಿಕ್ ಚೆನ್ನಾಗಿದೆ ಅಂತ ನಾವೆಲ್ಲ ಚೂಸ್ ಮಾಡ್ಕೊಂಡ್ವಿ. ಅವಾಗ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಿ. ಕಾರ್ನ್ ಮ್ಯಾಜಿಕ್ ಅಂತ ಸ್ಟಾರ್ಟ್ ಮಾಡಿ ಪ್ರಮೋಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಅದರ ಅಡ್ವಾಂಟೇಜಸ್ ಏನಿದೆ ಕಾರ್ನಲ್ಲಿ, ನೆಕ್ಸ್ಟ್ ಯಾವ ಥರ ಕಾರ್ನ್ ಸೋರ್ಸ್ ಮಾಡ್ಬೋದು, ಎಲ್ಲಿಂದ ಇರುತ್ತೆ ಅದೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಯಿತು, ನಮಗೆ ಶ್ರೀಲಂಕಾದಿಂದ ಕಾಲ್ ಬಂತು. ಅದೊಂದು ಟ್ರಾಜಿಡಿ. ಅಂದರೆ ಏನಾಯ್ತು ಅಂದರೆ ಶ್ರೀಲಂಕಾದಿಂದ ಕಾಲ್ ಬಂತು ನನಗೆ. ಆನ್ಲೈನಲ್ಲಿ ಕಾಲ್ ಮಾಡಿದ್ರು ಅವರು, ಸರ್ ಆಲ್ರೆಡಿ ವಿ ಆರ್ ರನ್ನಿಂಗ್ ಕಾರ್ನ್ ಮ್ಯಾಜಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇನ್ ಇಂಡಿಯಾ. ಇಫ್ ಯು ಆರ್ ಮೇಕಿಂಗ್ ದೆನ್ ವಿಲ್ ರೈಸ್ ಎ ಕಂಪ್ಲೇಂಟ್ ಆನ್ ಯು. ನಾವು ಅಂದ್ವಿ ಇಲ್ಲ, ಮತ್ತೆ ಅವ್ರ ಬ್ರ್ಯಾಂಡ್ ಇಟ್ಕೊಂಡು ನಾವೇ ನಾವು ಮಾಡ್ಬೇಕು ಬಂದಿದ್ದೆ ಹೊಸದಾಗಿ. ಅವಾಗ ನಾವೇನು ಮಾಡಿದ್ವಿ, ಎಸ್ ಸರ್ ಓಕೆ ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್, ನಮ್ಗೆ ಗೊತ್ತಿದ್ದಿಲ್ಲ, ನಾವು ಮಾಡಿದ್ರೆ ತಪ್ಪಾಗ್ತಿತ್ತು, ಓಕೆ ಅಂತ ನಾವು ಆಗ ಡ್ರಾಪ್ಔಟ್ ಮಾಡಿದ್ವಿ. ಅದನ್ನು ಡ್ರಾಪ್ಔಟ್ ಮಾಡಿ ಮತ್ತೆ ನೇಮ್ ಸರ್ಚಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅದೇ ಥರ ನಮ್ಮ ಒಬ್ಬರು ಕಾಮನ್ ಫ್ರೆಂಡ್ ಇದ್ದಾರೆ, ಅದು ನಮ್ಮ ಕೊಲೀಗ್, ಅವರು ಕೆಲಸ ಮಾಡ್ತೀವಿ, ಕಾರ್ತಿಕ್ ಅಂತೇಳಿ. ನಾವು ಅವರು ಕೂತೀಗ ಡಿಸ್ಕಷನ್ ಮಾಡ್ಬೇಕಾದ್ರೆ ಮಿಸ್ಟರ್ ಕಾರ್ನ್ ಅಂತ ಬಂತು. ಅದು ಮಿಸ್ಟರ್ ಕಾರ್ನ್ ಆಲ್ರೆಡಿ ನಮ್ಮ ಇದರಲ್ಲಿತ್ತು, USA ಇದೆ ಅದು ಆಲ್ರೆಡಿ. ಆಮೇಲೆ ಅವಾಗ ಏನಾಯಿತು, ಅವ್ರಿಗೆ ನಾವು ಮತ್ತೆ ಒಂದು ಫೇಸ್ಬುಕ್ಕಲ್ಲಿ ಮತ್ತೆ ಟ್ವೀಟ್ ಮಾಡಿದ್ವಿ, ಸರ್ ಕ್ಯಾನ್ ಯು ಯೂಸ್ ಅವರ್ ನೇಮ್ ಅಂತ. ಮಿಸ್ಟರ್ ಅವನೇನಂದ, ಮಿಸ್ಟರ್ ಅಷ್ಟೇ ಯಾಕೋ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಟ್ರೆಂಡಿಂಗಲ್ಲಿ ಇತ್ತಲ್ಲ, ದೆನ್ ವಿಲ್ ಗೋ ಫಾರ್ ಕ್ಯಾಚಿ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ ಹೋಗೋಣ ಅಂತ ಅವನಂದ. ಅವಾಗ ನಾವೇನು ಮಾಡಿದ್ವಿ, ಅವ್ರಿಗೆ ಮೆಸೇಜ್ ಹಾಕಿ, ಸರ್ ಇಸ್ ದೇರ್ ಎನಿ ಪ್ರಾಬ್ಲಮ್, ವಿ ಆರ್ ಯೂಸಿಂಗ್ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ ಇನ್ ಇಂಡಿಯಾ, ಲೈಕ್ ವಿ ಆರ್ ಬ್ರ್ಯಾಂಡಿಂಗ್ ನಾವು ಅಂತ. ನೋ ಪ್ರಾಬ್ಲಮ್ ಅಂದರು. ದೆನ್ ಅಗೇನ್ ಅಲ್ಲಿಂದ ನಮ್ಮ ಫ್ರೆಂಡಿಂದ ಅಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ ಊಟ ಹಾಕ್ತು. ಅಚ್ಚಾ, ಓಕೆ 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 ಹಾಂ ಹೇಳ್ರಿ, ನೀವು ಯಾವ ಥರ ಡಿಸೈನ್ ಮಾಡಿದ್ರಿ? ಸೊ ಇವಾಗ ಐಡಿಯಾ ಮಾಡಿದ್ರಿ, 2 ವರ್ಷ ರಿಸರ್ಚ್ ಮಾಡಿದ್ರಿ, ಹೆಸರು ಹುಡ್ಕಕ್ಕೆ ಟ್ರೈ ಮಾಡಿದ್ರಿ, ಒಂದು ಕಡೆ ಆಲ್ರೆಡಿ ಇತ್ತು. ಸೊ ಇನ್ನೊಂದು ಡಿಫ್ರೆಂಟ್ ಹೆಸರು ತೊಗೊಂಡು ಅದನ್ನ ಕನ್ಫರ್ಮೇಷನ್ ಮಾಡ್ಕೊಂಡು ಹೆಸರು ಫಿಕ್ಸ್ ಮಾಡಿದ್ರಿ. ಸೊ ಇದಾದ್ಮೇಲೆ ನೀವೇನು ಎಕ್ಸ್ಪೀರಿಯೆಂಟ್ ಮಾಡಿದ್ರಿ? ಕಾರ್ನ ಸಡನ್ಲಿ ನೀವು ಫ್ರೆಶ್, ನೀವು ಮೆಕ್ಯಾನಿಕಲ್ ಇಂಜಿನಿಯರ್ಸ್, ನಿಮಗೂ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿರಲ್ಲ ಹೆಂಗೆ ಮಾಡ್ಬೇಕೇನು. ಸೊ ಅದ್ರದ್ದು ಏನು ಸ್ಟ್ರಗಲ್ ಇತ್ತು ನಿಮಗೆ? ನೀವು ಯಾವ ಥರ ಮಾಡಿದ್ರಿ, ಅದನ್ನ ಯಾವ ಥರ ಕಲ್ತ್ರಿ? ಸೊ ಅದಾಗಿ ನಾವು ಹೆಸರು ಫೈನಲ್ ಆಯಿತು, ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಓಕೆ, ಈಗ ನಾವು ಶಾಪ್ ಮಾಡೋದ ಏನು ಒಂದು ಕಾರ್ಟಲ್ಲಿ ಮಾಡೋದ ಅನ್ನೋ ಒಂದು ಡೌಟಲ್ಲಿದ್ವಿ. ಅವಾಗ ಏನು ಮಾಡಿದ್ವಿ, ನಮ್ಮಲ್ಲಿ ಇನ್ವೆಸ್ಟ್ಮೆಂಟು ಅಷ್ಟು ಇರಲಿಲ್ಲ, ಆಮೇಲೆ ನಮಗೆ ಇದ್ರ ಮೇಲೆ ನಂಬಿಕೆನೂ ಇರಲಿಲ್ಲ, ಆಗುತ್ತೋ ಇಲ್ಲ ಅನ್ನೋ ಒಂದು ಡೌಟಲ್ಲಿದ್ವಿ. ಸೊ ಸಡನ್ನಾಗಿ ಬೇಡ, ಒಂದು ಶಾಪ್ಗೆ ಹೋಗೋದು ಬೇಡ, ಇನ್ವೆಸ್ಟ್ಮೆಂಟ್ ಹೆವಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾರ್ಟ್ ಅಂತ ಚೂಸ್ ಮಾಡಿದ್ವಿ. ಕಾರ್ಟ್ ಅಂದಾಗ ಯಾವ ಥರ ಮಾಡಬೇಕು ಅಂದರೆ, ಒಂದು ಮೊಬೈಲ್ ಕ್ಯಾಂಟೀನ್ ಥರ ಮಾಡೋಣ. ಸೊ ಒಂದು ಆಟೋದಲ್ಲಿ ಒಂದು ಒಂದು 3 ವೀಲರ್ ಆಟೋ ತೊಗೊಂಡ್ಬಿಟ್ಟು ಅದರೊಂದು ಯೂನಿಕಾಗಿ ಡಿಸೈನ್ ಮಾಡಿಕೊಂಡು ಮಾಡೋ ಥರ ಮಾಡೋಣ ಅಂತ. ಸೊ ಅವಾಗ ನಮ್ಗೆ ಇನ್ನೊಂದು ಏನು ಬಂತು, ಹಾಗೇನು ಮತ್ತೆ ನಮ್ಮ ಬಜೆಟು ತುಂಬ ಕಡಿಮೆ ಇತ್ತು. ಆ ಬಜೆಟ್ಗೆ ನಾವೊಂದು ಆಟೋ ಹುಡ್ಕಕ್ಕಂತಾನೆ ಆಲ್ ಓವರ್ ನಾವೊಂದು ಆಲ್ಮೋಸ್ಟ್ ನಾರ್ತ್ ಕರ್ನಾಟಕ ಎಲ್ಲ ಓಡಾಡಿದ್ದೀವಿ ಆಟೋ ಹುಡ್ಕಕ್ಕಂತಾನೆ. ಸೊ ಅವಾಗೂ ತುಂಬ ಕಲ್ತಿದ್ದೀವಿ ನಾವು ಒಂದು ಆಟೋ ಹುಡ್ಕಕ್ಕಂತ. ಬಿಕಾಸ್ ಯಾಕಂದರೆ ನಮ್ಗೆ ಹೆಂಗಿರ್ಬೇಕಂದ್ರೆ ಆಟೋ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಬಟ್ ಬಜೆಟು ತುಂಬ ಕಡಿಮೆ ಇತ್ತು. ಅವೆರಡು ಮ್ಯಾಚ್ ಮಾಡೋದು ವೆರಿ ಡಿಫಿಕಲ್ಟ್ ಟಾಸ್ಕ್ ಆಗಿತ್ತು ಅವಾಗ ನಾವೇನು ಮಾಡಿದ್ವಿ, ಬೆಳಗಾವಿಗೆ ಹೋಗಿದ್ವಿ, ಬಾಗಲಕೋಟ್ ನೋಡಿದ್ದೀವಿ, ಚಿಕ್ಕೋಡಿ, ಆಟೋ ಹುಡ್ಕಕ್ಕೆ ಅನ್ಸುತ್ತೆ. ಬಟ್ ಈಗ ನಾವು ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ಹೌದಾ, ಅದೊಂದು ಆಟೋ ಹುಡ್ಕಕ್ಕೆಲ್ಲ ಅಲ್ಲೆಲ್ಲ ಹೋಗ್ಬೇಕಿತ್ತ ಅಂತ ಅಷ್ಟೆಲ್ಲ ಹುಡುಕಿದ್ವಿ. ಆಮೇಲೆ ಓಕೆ ಇನ್ನೇನು ಮಾಡೋದು, ಅಲ್ಲೆಲ್ಲ ನೋಡಿದ್ವಿ. ಏನಾಯಿತು, ಕಾಸ್ಟ್ ತುಂಬ ಆಯಿತು. ಆ ಟೈಮಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ, ಓಲ್ಡ್ ಆಟೋಗಳಿಗೆ ಒಂಥರ ಜಾಸ್ತಿ ಡಿಮ್ಯಾಂಡ್ ಬಂದ್ಬಿಟ್ಟಿತ್ತು ನಾವು ತಗೊಳ್ಳೋ ಟೈಮಲ್ಲಿ. ಸೊ ಹಂಗಾಗಿ ನೋಡಿದ್ವಿ. ಮತ್ತೆ ಇಲ್ಲಿ ನಮಗೆ ಬೆಂಗಳೂರಲ್ಲೇ ಒಬ್ರು ಮಹೇಶ್ ಸರ್ ಅಂತಿದ್ದಾರೆ, ಅವ್ರ ಹೆಸರನ್ನ ನಾನು ಮೆನ್ಷನ್ ಮಾಡಲೇಬೇಕು. ಅವ್ರು ನಮಗೆ ತುಂಬ ಸಪೋರ್ಟ್ ಮಾಡಿದರು, ಮಹೇಶ್ ಸರ್ ಅಂತ ಹೇಳ್ಬಿಟ್ಟು. ಸೊ ಅವ್ರ ಹೆಸರು ನಾವು ಮೆನ್ಷನ್ ಮಾಡಲಿ ಅಂತ ತಪ್ಪಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಅವರು ಪಾಪ ನಮಗೆಲ್ಲ ತುಂಬ ಹೆಲ್ಪ್ ಮಾಡಿ ಒಂದು ಚೆನ್ನಾಗಿರೋ ಆಟೋ ನಮಗೆ ಸೂಟ್ ಆಗೋಂಥದ್ದು ಏನಾಗುತ್ತೆ, ಸಿಗ್ತವೆ ಒಳ್ಳೆ ಆಟೋಗಳು ಸಿಗ್ತವೆ. ಬಟ್ ನಮಗೇನಂದರೆ
ಓನ್ಲಿ ಇಂಜಿನ್ ಚೆನ್ನಾಗಿರ್ಬೇಕು, ಮುಂದ್ಗಡೆ ಸ್ವಲ್ಪ ಶೇಪ್ ಚೆನ್ನಾಗಿರ್ಬೇಕು, ಅಷ್ಟೇ ನಮಗೆ ಬೇಕಾಗಿದ್ದು. ಸೊ ಆ ಥರ ಇದ್ದಾಗ ಏನಾಯ್ತು, ಅವರು ನಮ್ಮ ಬಜೆಟ್ಗೆ ಹುಡುಕಿ ಒಂದು ಒಳ್ಳೆ ಆಟೋನ ನಮಗೆ ಕೊಡಿಸಿದ್ರು. ಆಟೋ ಕೊಡಿಸಿದ್ಮೇಲೆ ನೆಕ್ಸ್ಟ್ ಏನಪ್ಪ ಇದರಲ್ಲಿ ಯಾವ ಥರ ಒಂದು ಯೂನಿಕ್ ಆಗಿ ಡಿಸೈನ್ ಯಾವ ಥರ ಮಾಡಬೇಕು ಅದನ್ನು ನಾವು ಏನು ಮಾಡಿದ್ವಿ ನೆಕ್ಸ್ಟ್. ಓಕೆ, ಅದರಲ್ಲಿ ಇರ್ತಕ್ಕಂಥ ಎಲ್ಲ ರಿಮೂವ್ ಮಾಡಿದ್ವಿ, ಪಾರ್ಟ್ಸ್ ಎಲ್ಲ ಏನೇನು ಇರುತ್ತಲ್ಲ ಓಲ್ಡ್ ಪಾರ್ಟ್ಸ್ ಎಲ್ಲ ರಿಮೂವ್ ಮಾಡಿ ಆಮೇಲೆ ಡಿಸೈನ್ ಮಾಡ್ಕೊಂಡಿವಿ. ನಾವು ಚೆನ್ನಾಗಿರಬೇಕು, ಈ ಥರ ಯೂನಿಕ್ ಆಗಿರ್ಬೇಕಂತ ಡಿಸೈನ್ ಮಾಡಿಕೊಂಡು ಅದಕ್ಕೆ ಒಂದು ವೆಂಡರ್ನ ಹುಡುಕಿದ್ವಿ. ವೆಂಡರ್ನು ಒಂದು 3-4 ಕಡೆ ಎಲ್ಲ ಹುಡುಕಿದ್ವಿ. ಅವರು ಅಷ್ಟೊಂದು ರೆಸ್ಪಾನ್ಸ್ ಮಾಡಲಿಲ್ಲ. ಬಟ್ ಹಾಗೇನೊಬ್ರು ಸಿಕ್ಕರು ಚೆನ್ನಾಗಿರೋರು, ನಮಗೆ ನಮ್ಮ ಅಪ್ಲಿಕೇಶನ್ ಯಾವ ಥರ ಇದೆ ಅದನ್ನು ಆ ಥರ ಸುಮ್ಮನೆ ಹೇಳಿದ್ರೆ ಸಾಕು ಮಾಡೋ ಥರ ಇರೋರು ಸಿಕ್ಕರು ನಮಗೆ. ಸರ್ ನಮ್ಗೆ ಬೇಕು ಈ ಥರ ಐಡಿಯಾಸ್ ಬೇಕಂದ್ರೆ ಎಸ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಆ ಥರ ನೆಕ್ಸ್ಟ್ ಒಂದು ಯೂನಿಕ್ ಆಗಿರೋ ಒಂದು ಆಟೋ ರೆಡಿ ಆಯಿತು. ಆಟೋ ರೆಡಿ ಆದಮೇಲೆ ಎಲ್ಲ ಆಟೋದಲ್ಲಿರ್ತಕ್ಕಂಥ ಡಿಸೈನ್ಗಳು ಎಲ್ಲ ನೀಟಾಗಿ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ರೆಡಿ ಆಯಿತು. ನೋಡಿದರೆ ಓ ಹೌದಪ್ಪ ಇದು ಏನೋ ಇದೆ ಅನ್ನೋ ಥರ ಒಂದು ಮಿನಿಮಮ್ ನಮ್ಮ ಹತ್ರ ಏನಿದೆ ಇಂಜಿನಿಯರಿಂಗ್ ನಾಲೆಜ್ ಯೂಸ್ ಮಾಡಿಕೊಂಡು ಒಂದು ಚೆನ್ನಾಗಿರೋ ಆಟೋನ ರೆಡಿ ಮಾಡಿದ್ವಿ. ಎಸ್ ಮೊಬೈಲ್ ಕ್ಯಾಂಟೀನ್ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ ಇಸ್ ರೆಡಿ ಅನ್ನೋ ಥರ ರೆಡಿ ಆಯಿತು. ಇನ್ನೇನು ಲಾಂಚ್ ಮಾಡಬೇಕು, ಕೊರೋನಾ ಬಂದ್ಬಿಡ್ತು. ಆ ಟೈಮಲ್ಲಿ ಕೊರೋನಾ ಬಂದು ಕೊರೋನಾ ಬಂತು. ಕೊರೋನಾ ಬಂದಾಗ ಆಟೋ ನಿಲ್ಸೋಕ್ಕೇನೆ ಸಮಸ್ಯೆ ನಮಗೆ. ಇನ್ನೇನು, ಯಾಕಂದರೆ ಓಕೆ ಜಾಗದಲ್ಲಿ ಏನಾದರೂ ಇದ್ದರೆ ಮಾಡ್ತಿರ್ತೀವಿ, ವರ್ಕ್ ಮಾಡ್ತಾ ಇದ್ರೆ ಆ ಜಾಗದಲ್ಲಿ ನಿಲ್ಲಿಸ್ಬೋದು. ಬಟ್ ಏನಾಗುತ್ತೆ, ಸುಮ್ಮನೆ ಅಂದರೆ ಸ್ಟಡಿಯಾಗಿ ನಿಲ್ಲಿಸ್ಬೇಕಲ್ಲ, ಅದನ್ನು ಏನು ವರ್ಕಿಂಗ್ ಕಂಡೀಷನ್ ಇಲ್ಲದೆ ನಿಲ್ಲಿಸ್ಬೇಕಲ್ಲ. ಆ ಥರ ಅಂದರೆ ಏನಾಗುತ್ತೆ, ಎಲ್ಲ ಡಿಸೈನ್ ಮಾಡಿಸ್ಬಿಟ್ಟಿದ್ವಿ, ಸಖತ್ತಾಗಿ ಡಿಸೈನ್ ಎಲ್ಲ ಮಾಡಿಸಿದ್ವಿ. ಸೊ ಅದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅಗೇನ್ ಒಂದು ಗ್ಯಾರೇಜಲ್ಲಿ ನಿಲ್ಲಿಸಿ ಅದಾದಮೇಲೆ ಏನು ಮಾಡಿದ್ವಿ, ಸೆಕೆಂಡ್ ವೇವ್ ಆದಮೇಲೆ ಕೊರೋನಾ ಸೆಕೆಂಡ್ ವೇವ್ ಆದಮೇಲೆ ಏನು ಮಾಡಿದ್ವಿ ನಾವು. ಆ ಟೈಮಲ್ಲಿ ಹೆಂಗಿತ್ತು ಅಂದರೆ ಆ್ಯಕ್ಚುಲಿ ವಿ ಆರ್ ಲಕ್ಕಿ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಟೈಮ್ ಅದು. ಆ ಟೈಮಲ್ಲಿ ಏನೇ ಬಿಸ್ನೆಸ್ ಲಾಂಚ್ ಮಾಡೋಕ್ಕೆ ಒಂದು ರೈಟ್ ಟೈಮ್ ಇತ್ತು ಅದು. ಸೊ ಆ ಟೈಮಲ್ಲಿ ಏನು ಮಾಡಿದ್ವಿ, ಎಸ್ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ. ದೆನ್ ಏನಾಗ್ತಿತ್ತು ಅಂದರೆ ಪ್ಯಾರಲಲ್ ಆಗಿ ಇನ್ನೇನು ಮಾಡಿದ್ವಿ, ಲೊಕೇಶನ್ ಒಂದು ಇತ್ತು ಇಂಪಾರ್ಟೆಂಟ್. ಯಾಕಂತಂದರೆ ಎಲ್ಲಿ ನಿಲ್ಲಿಸ್ಬೇಕು, ಏನು ಮಾಡಬೇಕು, ಯಾವ ಥರ ಮಾಡಿರುತ್ತೆ. ಇನ್ನೊಂದು ಏನಾಗ್ತಿತ್ತು ಅಂದರೆ ನಾವು ಡಿಸೈನ್ ಮಾಡೋದು ಹೆಂಗಂದ್ರೆ ಹೆವಿ ಮಾಡಿಬಿಟ್ಟಿದ್ವಿ ಡಿಸೈನ್ ಅಂದರೆ ನಮ್ಮದು ಡೈಲಿ ತೊಗೊಂಡು ಹೋಗಿ ಬರೋ ಥರ ಇರ್ತಿರ್ಲಿಲ್ಲ, ಒಂದೇ ಕಡೆ ಸ್ಟ್ಯಾಂಡ್ ಆಗಿರ್ಬೇಕಿತ್ತು. ಸೊ ಆ ಥರ ಇದ್ದಾಗ ಏನಾಯಿತು, ಅದಕ್ಕೆ ಪರ್ಟಿಕ್ಯುಲರಾಗಿ ಒಂದು ಲೊಕೇಶನ್ ನೋಡಿದ್ವಿ. ಅವಾಗ ಏನು ಮಾಡಿದ್ವಿ, ಎಲ್ಲಿ ಹಾಕಿರ್ ಚೆನ್ನಾಗಿರುತ್ತೆ ಅಂತಂದು ಅದಕ್ಕೂ ಒಂದು ಎಲ್ಲನೂ ರಿಸರ್ಚ್ ಮಾಡಿದ್ವಿ. ಅದಕ್ಕೂ 1 ಮಂತ್ ಮೇಲೇ ಹುಡುಕಾಡಿದ್ವಿ ಎಲ್ಲ ಲೊಕೇಶನ್ ಯಾವ ಥರ ಇರಬೇಕು ಹೆಂಗೆ ಅಂದ್ಕೊಂಡು. ನೆಕ್ಸ್ಟು ಓಕೆ ನಮ್ಮ ಫ್ರೆಂಡ್ ಇದ್ದ, ಅವನು ಸಜೆಸ್ಟ್ ಮಾಡ್ದ, ಇಲ್ಲಿ ಜೈನ್ ಕಾಲೇಜ್ ಅಂತಿದೆ, ಅಲ್ಲಿ ಅಲ್ಲಿ ಹೆಂಗಿತ್ತು ಅಂದರೆ ಪಾರ್ಕಿಂಗ್ ಒಂಥರ ಪಾರ್ಕಿಂಗ್ ಸ್ಪೇಸ್ ಅದು. ಸೊ ಅಲ್ಲಿ ನಿಲ್ಸಿದ್ರೆ ನಮ್ಗೆ ಚೆನ್ನಾಗಿರ್ತಿತ್ತು, ಅಲ್ಲೆಲ್ಲ ಕ್ರೌಡ್ ಎಲ್ಲ ಚೆನ್ನಾಗಿರ್ತಿತ್ತು. ಓಕೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಡಿಸೈಡ್ ಮಾಡ್ಕೊಂಡ್ಮೇಲೆ ಓಕೆ ಈ ಲೊಕೇಶನಲ್ಲಿ ಆಗುತ್ತೆ ಅಂತಂದು ತಂದು ಪೂಜೆ ಗೀಜೆ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಗಿತ್ತು, ಸ್ಟಾರ್ಟಿಂಗಲ್ಲಿ ಹಂಗೆ ಸ್ಲೋ ಆಗಿ ರನ್ ಆಗ್ತಾಯಿತ್ತು. ಅವಾಗೆಲ್ಲ ನಮಗೆಲ್ಲರೂ ಸಪೋರ್ಟ್ ಮಾಡಿದ್ರು, ಫ್ರೆಂಡ್ಸ್ ಆಗಿರ್ಬೋದು. ಆಮೇಲೆ ಇನ್ನೊಬ್ಬರು ನಮ್ಮ ಬ್ರದರ್ ಇದ್ದಾರೆ, ಸೊ ಅವರು ಪೊಲೀಸ್ ಅಂದರೆ PSI ಇದ್ದಾರೆ, ಅವರು ತುಂಬ ಸಪೋರ್ಟ್ ಮಾಡಿದರು, ಅಣ್ಣ ಬಸವರಾಜಣ್ಣ ಅಂತ ಹೇಳ್ಬಿಟ್ಟು. ಸೊ ಅವರು ಎಲ್ಲ ನಮಗೆ ತುಂಬ ಪಾಪ ಸ್ಟಾರ್ಟಿಂಗಿಂದನೂ ಪ್ರತಿಯೊಂದು ನಮ್ಗೆ ಏನೇನಿದೆ ಎಲ್ಲ ರೀತಿಯಿಂದನೂ ಅನುಕೂಲ ಮಾಡಿದರು. ಅವ್ರನ್ನೂ ನಾವು ಇದರಲ್ಲಿ ನಾವು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಓಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಸರೌಂಡಿಂಗ್ ನೋಡ್ತಿದ್ರು, ಎಲ್ಲ ಶಾಪ್ ಅವರು ಎಲ್ಲರೂ ಅಕ್ಕಪಕ್ಕ ಶಾಪ್ಸ್ ಅವರೇ ಏನೋ ಮಾಡಿದ್ದಾರೆ ಬಿಡು ಹುಡುಗರು ಅನ್ನೋ ಥರ ಹಂಗೆ ರನ್ ಆಗ್ತಾಯಿತ್ತು. ಸ್ಲೋ ಆಗಿ ನಾವು ಮಾಡಿರೋದೇ ಒಂದು 10 ಐಟಮ್ಸ್ ಮಾಡಿದ್ವಿ, 10ರಿಂದ ಒಂದು 15 ಐಟಮ್ಸ್ ಇತ್ತು ಅಷ್ಟೇ ಸ್ಟಾರ್ಟಿಂಗಲ್ಲಿನೇ. ಅದು ಹೆಂಗಿತ್ತು ಅಂದರೆ ಅದನ್ನು ನಾವು ರೆಸಿಪಿನ ಎಲ್ಲ ಟ್ರೈ ಮಾಡಿದ್ವಿ. ಎಸ್ ಅವು ಸ್ಟ್ಯಾಂಡರ್ಡ್ ಆಗಿರೋ ರೆಸಿಪಿನೇ ಮಾಡಿದ್ವಿ ನಾವು, ಅವೇನು ಚೆನ್ನಾಗಿದ್ವು. ಅದನ್ನು ಮಾಡ್ತಾ ಏನಾಗ್ತಿತ್ತು ನಮಗೆ, ನಾವು ಡಿಸೈಡ್ ಆಗಿದ್ವಿ. ಬಟ್ ಇನ್ನೊಂದು ಏನಂದರೆ ಓಕೆ ಬಿಸ್ನೆಸ್ ಆದರೂ ಪರವಾಗಿಲ್ಲ, ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಏನೋ ಒಂದು ಟ್ರಯಲ್ ಆ್ಯಂಡ್ ಎರರು ಆದರೆ ಓಕೆ ವೆಲ್ ಆ್ಯಂಡ್ ಗುಡ್, ಇದರಲ್ಲೇ ಮುಂದುವರಿಬೋದು, ಇದನ್ನೇ ಕಂಟಿನ್ಯೂ ಮಾಡೋಣ, ಇಲ್ಲ ಅಂದರೆ ಇಲ್ಲ. ಸೊ ಆ ಥರ ಅಂದ್ಕೊಂಡು ನಾವು ಬಿಸ್ನೆಸ್ ಇಳಿದಾಗ ಏನಾಗ್ತಿತ್ತು, ನಾವು ಒಂದು ಕಲಿತೀವಿ, ಓಕೆ ಏನೂ ಆಗಲ್ಲ, ಓಕೆ ಮಾಡ್ಕೊಂಡು ಹೋದ್ರೆ ಒಂದು ಕಲಿತೀವಿ ಅನ್ನೋ ಒಂದು ಇದ್ರ ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಹಂಗೆ ಆ ಟೈಮಲ್ಲಿ ಎಲ್ಲರೂ ಏನಾಗ್ಬಿಟ್ಟಿತ್ತು ಅಂದರೆ ಕೊರೋನಾ ಬಂದಿರೋದ್ರಿಂದ ಜಸ್ಟ್ ಅವಾಗ ಓಪನ್ ಆಗಿತ್ತು. ಎಲ್ಲರೂ ಏನಾಗ್ತಿದ್ರು, ಜನರು ಆಗಿತ್ತು, ಪಬ್ಲಿಕ್ಕು ಹೊರಗಡೆ ಬರೋಕ್ಕೇ ಹೆದರ್ತಿದ್ರು, ತಿನ್ನೋದು ಬಿಡಿ ನೀವು, ಆ ಥರ ಕಂಡೀಷನ್ ಇತ್ತು ಆ ಟೈಮಲ್ಲಿ. ಸೊ ಅವಾಗ ಯಾವ ಥರ ಕ್ಯಾಚ್ ಮಾಡಬೇಕು, ಬಟ್ ನಾವು ಹೈಜಿನಿಕ್ ಆಗಿ ಅಂತಿದ್ವಿ, ಕಂಪ್ಲೀಟ್ ಹೈಜಿನ್ ಇದ್ವಿ. ಏರ್ ನಟ್ಸ್ ಆಗಿರ್ಬೋದು, ಎಫ್ರಾನ್ ಆಗಿರ್ಬೋದು, ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು, ಕಂಪ್ಲೀಟಾಗಿ ನಾವು ಒಂದು ಸ್ಟ್ರೀಟಲ್ಲಿ ಇದ್ರೂ ಒಂದು ಹೋಟೆಲ್ ಏನಿರುತ್ತಲ್ಲ, ಐಫೈ ಹೋಟೆಲಲ್ಲಿ ಯಾವ ಥರ ಒಂದು ಹೈಜಿನ್ ಮೇಂಟೈನ್ ಮಾಡ್ತಾರೆ ಆ ಥರ ಹೈಜಿನ್ ಮೇಂಟೈನ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಅದನ್ನ ನೋಡಿಕೊಂಡು ಜನರು ಸ್ಲೋ ಆಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಹಂಗೆ ಒಂದೊಂದೇ ಕಲಿತಾ ಎಲ್ಲ ಕಸ್ಟಮರಿಂದ ಒಂದೊಂದೇ ಕಲಿತಾ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಇಷ್ಟೆಲ್ಲ ಮಾಡಿ ಒಂದು ಕಾರ್ಟ್ ಸೆಟಪ್ ಮಾಡಿದ್ರಿ, ಫೈನಲಿ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಣ್ಣ ಡಿಫಿಕಲ್ಟಿ ಏನು ಬಂತು, ಜನ ಏನಂದ್ರು, ನೀವು ಏನೋ ಒಂದು ಹೊಸದಾಗಿ ಮಾಡತ್ತಿದ್ರಿ, ನಿಮ್ಮ ಬ್ಯಾಕ್ಗ್ರೌಂಡ್ ಬಿಟ್ಟು ಈ ಕಡೆ ಬಂದ್ರಿ. ಸೊ ಇರ್ತಾರ ಒಂದು ಸ್ವಲ್ಪ ಜನ ಏನಾದರೂ ಒಂದು ಮಾತಾಡೇ ಇರ್ತಾರ. ಸೊ ಅವಾಗ ಹೆಂಗಿತ್ತು ರಿಯಾಕ್ಷನ್ ನೀವು ಸ್ಟಾರ್ಟ್ ಮಾಡುವಾಗ? ಅಂದರೆ ಸ್ಟಾರ್ಟ್ ಮಾಡಿದಾಗ ಯಾವ ಥರ ಇತ್ತು ಅಂದರೆ ಜನದ ಮೈಂಡ್ಸೆಟ್, ಯಾಕಂದರೆ ಎಲ್ಲ ಆಬ್ವಿಯಸ್ಲಿ ಎಲ್ಲರ ಮೈಂಡ್ಸೆಟ್ ಅದೇ ಥರ ಇರುತ್ತೆ. ಯಾವುದೋ ಒಂದು ನಾವು ಮಾಡ್ತಿದ್ದೀವಿ ಅಂದರೆ, ಯಾವುದೋ ಒಂದು ನಾವು ಏನು ಲಾಂಚ್ ಮಾಡ್ತಿದ್ದೀವಿ, ಡಿಫ್ರೆಂಟಾಗಿ ಮಾಡ್ತಿದ್ದೀವಿ ಅಂದಮೇಲೆ
ದೆನ್ ಅವ್ರಿಗೂ ಗೊತ್ತಿರಲ್ಲ ನಾವು ಯಾವ ಥರ ಮುಂದುವರಿತೀವಿ, ಅವ್ರಿಗೂ ಗೊತ್ತಿರಲ್ಲ ನಮ್ದು ಯಾವ ಥರ ಟೇಕಪ್ ಮಾಡ್ತೀವಿ ಅಂತೇಳಿ. ಎಸ್ ಆಬ್ವಿಯಸ್ಲಿ ಅವ್ರನ್ನ ನಾವು ಡಿಗ್ರೇಡ್ ಮಾಡೋದು ಬೇಡ, ಅವ್ರು ಹೇಳಿದ್ದೆಲ್ಲ ಪಾಸಿಟಿವ್ ಆಯ್ತು ಮಾಡೋಣ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಇನ್ನೂ ಸ್ಟಾರ್ಟ್ ಮಾಡಿದ್ವಿ, 2 ವರ್ಷ ರಿಸರ್ಚ್ ಮಾಡಿದ್ವಿ. ಅವ್ರು ಇವನು ಕಾರ್ನಿಗೆ 2 ವರ್ಷ ರಿಸರ್ಚ್ ಮಾಡ್ತಾನ, ನಾವು ಮಾಡೋದು ಬಿಟ್ಟು ಬರೀ ಹೇಳೋದಷ್ಟೇ ಆಯ್ತಲ್ಲ ಒಂದು. ನಾವು ಹೇಳ್ತಿದ್ವಿ ಮಾಡ್ತೀವಿ ಪಕ್ಕ ಒಂದೇನೋ ಮಾಡ್ತೀವಿ ಬಿಡಲ್ಲ. ಎಲ್ಲರೂ ಕೇಳೋರು ಏನು ಗುರು ಯಾವಾಗ ನಿಂದು ಮತ್ತು ಗಾಡಿಯಲ್ಲಿ ಕಾರ್ನಲ್ಲಿ ಯಾವ ತಿನ್ಬೇಕು ನಾವು ಕಾರ್ನ ಎಲ್ಲಿ ಅಂತ ಕೇಳೋರು. ಅಲ್ಲ ಹೌದು ಕರೆಕ್ಟ್ ಮಾಡೋಣ ಅದು ನಮ್ದೇನಿತ್ತು. ಎಸ್ ನಾವು ಅದನ್ನ ಪಾಸಿಟಿವ್ ಆಗಿ ತೊಗೊಂಡು ಮಾಡೇ ಮಾಡ್ತೀವಿ. ನಾವು ಇವತ್ತಾಗಲ್ಲ ನಾಳೆ ಆಗಲ್ಲ ಒಂದಿನ ಮಾಡ್ತೀವಿ ಅಂತ ನಮ್ಗೆ ಕನ್ಫರ್ಮ್ ಇತ್ತು. ದೆನ್ ಈ ಲಾಂಚ್ ಮಾಡಿದ್ವಿ. ನಾವು ಯಾವಾಗ ಸ್ಟಾರ್ಟ್ ಮಾಡಿದೆ ಅಂದರೆ ನಾವು ಕೋವಿಡ್ ಸೆಕೆಂಡ್ ವೇವ್ ಆದಮೇಲೆ July 18th, 2021. ಈ July 18th, 2025ಗೆ 4 years ಕಂಪ್ಲೀಟ್ ಆಯಿತು, 5th year ರನ್ನಿಂಗ್ ಇದೆ. ಅವಾಗ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಇವ್ನು ಹೇಳಿದ್ದಂಗೆ ನಮಗೆ ಭಾಳ ಪ್ರಾಬ್ಲಮ್ ಇತ್ತು. ಯಾವಾಗೆಲ್ಲ ಕೋವಿಡ್ ಆಗಿತ್ತು ನಮಗೆ ಎಲ್ಲ ಕಂಪ್ಲೀಟ್ಲಿ ಜನ ಯಾರೂ ಬರ್ತಿದ್ದಿಲ್ಲ. ನಾವು ನಿಂತ್ಕೊಂಡು ನಾವಿಬ್ರು ಅವಾಗ ಜಾಬ್ ಮಾಡ್ತಿದ್ವಿ ಇಬ್ರು. ಅವಾಗ ಜಾಬ್ ಮಾಡ್ತಾ ಮಾಡಿರೋದು. ಆಕ್ಚುಲಿ ನಾವು ವರ್ಕಿಂಗ್ ಆಸ್ ಎ ಇಂಜಿನಿಯರ್ಸ್, ಪ್ಯಾಷನ್ ವಿ ಆರ್ ಡೂಯಿಂಗ್ ಆಸ್ ಎ ಮಿಸ್ಟರ್ ಅಂಡ್ ಮಿಸಸ್ ಕಾರ್ನ ಸ್ಟಾರ್ಟ್ ಮಾಡಿದ್ದೆ. ಅವನು ಡಿಸೈನಲ್ಲಿ ಕೆಲಸ ಮಾಡ್ತಿದ್ದೆ, ನಾನು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿದ್ದೆ. ಒಬ್ವಿಯಸ್ಲಿ ನಾನು 9 to 5 ಅಂದರೆ ನಾನು 9 o'clock 3 o'clock 4 o'clock ಅಲ್ಲಿ ಕೆಲಸ ಮುಗಿಸ್ಕೊಂಡು ನಾನು 4 o'clock ಮೇಲೆ ನಾನು ಜಾಯ್ನ್ ಆಗ್ತಿದ್ದೆ. ಇವನು ಬಂದು ಒಂದು 6 o'clock ಜಾಯ್ನ್ ಆಗ್ತಿದ್ದ. ಅವಾಗ ನಾವೇನು ಮಾಡ್ತಿದ್ವಿ, ನಾವು ಕಸ್ಟಮರ್ಸ್ ಬಂದವ್ರಿಗೆಲ್ಲ ನಾವು ಅಪ್ರೋಚ್ ಮಾಡೋದು. ಸರ್ ಈ ಥರ ಇದೆ, ಕಾರ್ನ್ ಬಗ್ಗೆ ಹೇಳೋದು, ಇಷ್ಟು ವೆರೈಟೀಸ್ ಮಾಡ್ತೀವಿ ಸರ್. ಅವರು ಹೌದಾ ಎಸ್ ಅನ್ನೋರು ಮತ್ತು ಹೋಗೋರು. ನಾವು ಕರೆಯೋರು ಒಬ್ಬರು ಬಂದ್ರು ಅವ್ರು ಕಂಪ್ಲೀಟ್ ಮೆನು ಎಕ್ಸ್ಪ್ಲೈನ್ ಮಾಡ್ತಿದ್ವಿ. ನಾವು ಒಬ್ಬರೇ ತಿನ್ಲಿ ಅಟ್ಲೀಸ್ಟ್. ನಾವು ಅವಾಗ ಒಂದು kg ಕಾರ್ನ್ ತರ್ತಿದ್ವಿ, ಒಂದು 5 ತೆನೆ ತರ್ತಿದ್ವಿ. ಅವಾಗ ಕಾರ್ನ್ 5 ತೆನೆ, ಆ 1 kg ಕಾರ್ನಲ್ಲೇ ನಾವು ನೀಟಾಗಿ ಕಲ್ಸ್ಕೊಂಡು ಕ್ರಿಸ್ಪಿ ಕಾರ್ನ್ ಮಾಡೋರು. ಅದು 1 plate ಹೋದ್ರೆ ನಮ್ಗೆ ಖುಷಿ ಆಗೋದು. ಸೂಪರ್ ಗುರು 1 plate ಹೋಯ್ತು ಇವತ್ತು. ಫೈನಲಿ ನಮಗೆ ಅವಾಗ ಇನ್ನೂ ಐಡಿಯಾ ಇಲ್ಲ ಯಾವ ಥರ ಇದನ್ನ ಪ್ರಾಡಕ್ಟ್ ಮಾಡ್ಬೇಕು, ರೆಡಿ ಮಾಡ್ಬೇಕನ್ನು ರಿಸರ್ಚ್ ಮಾಡಿದ್ವಿ. ಬಟ್ ನಮಗಿನ್ನೂ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂತ ಗೊತ್ತಿಲ್ಲಲ್ಲ. ಅವಾಗ ತಿನ್ನೋರವರು ಏನು ಗುರು 50 ರೂಪಾಯಿ ಅಂತೀಯ, ಕ್ರಿಸ್ಪಿ ಕಾರ್ನ್ ಮೆತ್ತಗಿದೆಯಲ್ಲ, ಇನ್ನೂ ಕ್ರಿಸ್ಪಿ ಬರ್ತಿಲ್ಲ. ನಾವು ತಲೆ ಕೆಡಿಸ್ಕೊಂಡು ಇಲ್ಲ. ಅದೇ ನಮಗೆ ಆ್ಯಕ್ಚುಲಿ ಏನಾಗಿತ್ತು ಅವಾಗ, ಅದೇ ಚಾಲೆಂಜ್ ಆಗಿತ್ತು. ಮತ್ತೆ ಮನೇಲಿ ಟ್ರೈ ಮಾಡೋರು, ಮತ್ತೆ ಮಾಡೋರು ಹಂಗೆ 1 month ಹೋಯ್ತು, 2 months ಹೋಯ್ತು. ನಾವು ಹಂಗೆ ಬೆಳೀತಾ ಕಸ್ಟಮರ್ ಇನ್ನೂ ಬರ್ತಿದ್ದಿಲ್ಲ, ಅಪ್ರೋಚ್ ಮಾಡ್ತಿದ್ರು, ಬರ್ತಿದ್ದಿಲ್ಲ, ಕೇಳ್ತಿದ್ರು, ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೋಗ್ತಿದ್ರು. ಆ ಥರ ಎಲ್ಲ ಹಾಕಿತ್ತಲ್ಲ ಅವಾಗ. ಎಸ್ ಆಮೇಲೆ ಏನಾಯಿತು, ನಮ್ಮದು ಕ್ವಾಲಿಟಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಜನ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಅಪ್ ಟು ನಮ್ಗೆ ಏನಂದರೆ ನಾವು 1 day ಬಿಸ್ನೆಸ್ಸೇ ನಾವು ಒಂದು 300 to 400 ರೂಪಾಯಿ ಮ್ಯಾಕ್ಸಿಮಮ್. ಅದು ಮಾರ್ನಿಂಗ್ ನಾವು 11ಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ. ಒಬ್ಬ ಹುಡ್ಕೊಂಡು ಇಟ್ಕೊಂಡಿದ್ವಿ ನಾವು 11ಕ್ಕೆ ಸ್ಟಾರ್ಟ್ ಮಾಡೋರು. ನಾ ಬಂದು ಕೂಡ ಅವ್ನು ಹೋಗ್ಬಿಡೋನು. ನಾವು ಮತ್ತೆ ನೈಟ್ 10 ಗಂಟೆ ತನಕ ಮಾಡಿ ಅದೆಲ್ಲ ನೀಟಾಗಿ ಕ್ಲೋಸ್ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗಿ ಮತ್ತೆ ಮಾರ್ನಿಂಗ್ ನಮ್ದು ಕೆಲಸ 9 o'clock ಕೆಲಸ, ಮತ್ತೆ 5 ಗಂಟೆಗೆ ಬರೋದು. ಅಂದರೆ ನಮಗೆ 300 rupees ಅರ್ನ್ ಮಾಡಿದ್ರೆ ದೊಡ್ಡದು. ಅವಾಗ ಒಂದು ಕ್ರಿಸ್ಪಿ ಕಾರ್ನ್ ಹೋದ್ರೆ ಖುಷಿ ಹಾಕಿದ್ವಿ ನಾವು. ಇವತ್ತು 1 ಹೋಯ್ತು ಬಿಡೋರು ಕ್ರಿಸ್ಪಿ ಕಾರ್ನ್ ಅಂತೇಳಿ. ಎಸ್ ಆಬ್ವಿಯಸ್ಲಿ ಆ ಥರ ಟಫ್ ಸಿಚುವೇಶನಲ್ಲಿ ಇದ್ವಿ ನಾವು. ಅವಾಗೆಲ್ಲ ನಾವು 5-6 ತಿಂಗಳಾಯಿತು. ನಮಗೂ ಗೊತ್ತಾಯ್ತು ಆ್ಯಕ್ಚುಲಿ ಏನಂದರೆ ನಮಗೆ ಭಾಳ ನಾವು ಅಂದರೆ ನಾವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕಾದಾಗೂ ಚಾಲೆಂಜಸ್ ಭಾಳ ಇತ್ತು. ಜನ ಹೇಳ್ತಾರೆ ಏನು ಗುರು ಪಾರ್ಟ್ನರ್ಶಿಪ್ ಎಲ್ಲ ನಡೆಯಲ್ಲ. ಎಸ್ ಆಬ್ವಿಯಸ್ಲಿ ನಾವು ನಂಬ್ತೀವಿ, ಬೇರೆದವ್ರು ನೋಡಿದ್ದೀವಿ. ನಮ್ದೇನು ಥಾಟ್ಸ್ ಇತ್ತು, ನಮ್ದು ಬಿಸ್ನೆಸ್ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಹಿಂಜರಿಬಾರ್ದು, ಯಾವುದೇ ಕಾರಣಕ್ಕೂ ನಾನು ಮಾಡ್ಲಿಕ್ಕೆ ನೀ ಇರಬಾರ್ದು, ನೀವು ಮಾಡ್ಲಿಕ್ಕೆ ನಾನು ಇರಬಾರ್ದು. ನಮ್ಮ ಥಾಟ್ಸ್ ಹಂಗಿತ್ತು. ಅವ್ನು ಇರಲಿ ಬಿಡಲಿ ನಾ ಮಾಡಬೇಕು. ಅವ್ನು ಬ್ಯಾಕ್ ಸಪೋರ್ಟ್ ಇರುತ್ತೆ ಯಾವಾಗಲೂ. ಏನಾಯ್ತು ಅವ್ನು ಮಾಡಲಿ ಬಿಟ್ಟು ನಾವು ಹೆಂಗಿರುತ್ತೆ ಅಂದರೆ ಫ್ರೆಂಡ್ಸ್ ಇದ್ದಾಗ ಏನಾಗುತ್ತೆ ವೈಮನಸ್ಸು ಯಾವಾಗ ಬರುತ್ತೆ ಅಂದರೆ ಇಲ್ಲ ಅವ್ನು ಮಾಡಿಲ್ಲ ನಾ ಯಾಕೆ ಮಾಡಲಿ ಅಂತ ಬರಬಾರ್ದು. ನಾವು ಏನು ಮಾಡಿದ್ರು ನಾವು ಪ್ಯೂರಾಗಿ ಮಾಡಬೇಕು. ನಾವು ನಮಗೋಸ್ಕರ ಮಾಡ್ಬಾರ್ದು, ನಮ್ಮ ಬ್ರ್ಯಾಂಡಿಗೋಸ್ಕರ ಮಾಡ್ಬೇಕಂತ ನಾವು ಬಂದಿರೋದು. ಅವಾಗ ಸ್ಟಾರ್ಟ್ ಮಾಡಿ ಒಂದು 3 months ಏನಾಗಿತ್ತು. ಅನ್ಫಾರ್ಚುನೇಟ್ಲಿ ಏನಾಯಿತು, ಎಸ್ ಅವರು ಎಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಓಕೆ. ನಮಗೇನು ಬಿಸ್ನೆಸ್ ಇಂಪಾರ್ಟೆಂಟ್ ಅಲ್ಲ, ನಾವು ಜನ ರೀಚ್ ಮಾಡೋಣ, ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ ಬೆಳೆಸೋಣ ಅನ್ನೋದು ಪ್ಲ್ಯಾನಲ್ಲಿ. ನಮ್ದು 1 ವರ್ಷ ಮಾಡೋಣ ಗುರು, ಎಲ್ಲಿ ತನ ಆಗುತ್ತೆ ನೋಡೋಣ, 1 ವರ್ಷ ಅಂತೂ ಮಾಡೋಣ. ನಮ್ಮ ಕೈಲಿಂದ ಖರ್ಚಾಕಿ ಮಾಡೋಣ ಆಯಿತು. ನಮ್ಮ ಸ್ಯಾಲ್ರಿ ಬರುತ್ತಲ್ಲ ಅದರಿಂದ ನಾವು 10,000 ಅದಕ್ಕೋಸ್ಕರ ತೆಗೆದಿಡೋಣ, 10,000 ಹಾಕಿ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿತ್ತು. ಏನಾಯಿತು ಇದೇ ಥರ ಆಯಿತು. ಚಾಲೆಂಜಸ್ ಹೆಂಗೆ ಫೇಸ್ ಮಾಡಿದ್ವಿ ಹೇಳ್ತೀನಿ. ಇವರು ಏನಾಯ್ತು ಸಡನ್ನಾಗಿ ಏನಾಯಿತು, ಇವ್ರ ಪಪ್ಪ ಸಾಯಂಕಾಲ ಇವ್ರು ಮಾತಾಡಿದ್ದಾರೆ, ಏನು ಆರಾಮಿದ್ದಾರೆ, ಫುಲ್ ಆರಾಮಿದ್ದಾರೆ. ನೆಕ್ಸ್ಟ್ ಡೇ ಅವ್ರ ಪಪ್ಪ ಇಲ್ಲ. ಹಿಂಗೆ ಅಂದರೆ ಸ್ಟಾರ್ಟ್ ಮಾಡಿದ್ದೀವಿ ಆವಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಒಂದು 3 months ಆಗಿತ್ತು. ಸಡನ್ನ ಇದೆಲ್ಲ ಏನು ಯಾರಿಗೂ ಅಂದರೆ ಊಹೆನೇ ಇಲ್ಲ. ಆ ಥರ ಸಡನ್ನಾಗಿ ಅವ್ರ ಪಪ್ಪರು ಎಕ್ಸ್ಪೈರ್ ಆದರು. ಮತ್ತು ಅವಾಗ ನಾವು ಅಲ್ಲಿ ಹೋದ್ವಿ, ಮತ್ತು ಅವ್ನು ಅಲ್ಲಿ ಬಿಟ್ಟೆ ಮತ್ತು ಅವ್ನು 1 month ಇದ್ದ ಅಲ್ಲಿ. ಏನೇನಾಯ್ತಲ್ಲ ಅವಾಗ ಚಾಲೆಂಜ್ ಇರೋದು. ಮೀನ್ ಏನಾಯ್ತು ಅಂದರೆ ಆ ಹುಡುಗನ ಅವಾಗ ಬಿಟ್ಟೋಗ್ಬಿಟ್ಟ. ಒಬ್ಬ ಹುಡುಗ ಇದ್ದ, ಅಟ್ಲೀಸ್ಟ್ ಒಬ್ಬ ಹ್ಯಾಂಡ್ ಬಂದು ಅವ್ನು ಹಾಕೊಳ್ಳೋನು ಎಲ್ಲ ಮಾಡೋನು, ಅವನು ಬಿಟ್ಟ. ಅವಾಗೇ ಇರೋದು ಚಾಲೆಂಜ್. ಏನಾಯಿತು, ನಾನು ಬರಬೇಕು, ನಾನು ಕೆಲಸ ಮುಗಿಸ್ಕೊಂಬರ್ಬೇಕು. ನಾನೇನು ಮಾಡ್ತೀನಿ, ಸೇಲ್ಸಲ್ಲಿ ಇದ್ದಲ್ಲ, ಒಂದು 2-3 ಗಂಟೆಗೆಲ್ಲ ನಾನು ಅಲ್ಲಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋನು. ಬಂದು ನಾನೇ ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಇದೇ ಥರ ಕಂಟಿನ್ಯೂಟಿ ನಾನೇ ಒಬ್ಬನೇ ಮಾಡ್ತಿದ್ದೆ. ಏನಂದರೆ ಅವಾಗ ಮಾತುಗಳು ಹೆಂಗೆ ಬರ್ತಿತ್ತಂದರೆ, ಇಲ್ಲ ಗುರು ಒಬ್ಬನೇ ಮಾಡ್ತಿದ್ದಿಲ್ಲ,
ಯಾಕೆ ಇಬ್ರು ಇದ್ರಲ್ಲ ಮತ್ತೆ ಒಬ್ನೇ ಯಾಕೆ ಮಾಡ್ತೀಯ ಬಿಡು ಆರಾಮ್ ಕೆಲಸ ಮಾಡಿದ್ರು ಅಂದ್ರೆ ಬರ್ತಿತ್ತು ನಮಗೆ ಹೌದು ಕರೆಕ್ಟ್ ನಿಂದು ನಾನು ಕೇಳ್ತಿದ್ದೆ ನಾ ಯಾವ್ದೂ ಇಲ್ಲ ಅನ್ನಲ್ಲ ನಾನು ಕೇಳ್ತಿದ್ದೆ ನಾ ಈ ಕಿವಿಯಲ್ಲಿ ಬಿಡ್ತಿದ್ದೆ ಎಲ್ಲಾನು ತಗೋತಿದ್ದೆ ಒಬ್ನೇ ಯಾಕೆ ಮಾಡ್ತಿದ್ಯಾ ಕಷ್ಟ ಯಾಕೆ ಪಡ್ತೀಯ ಗುರು 18,000 20,000 ಸ್ಯಾಲ್ರಿ ಇದೆ ನಿಂಗೆ ಇಂಜಿನಿಯರ್ ಇದೆಯಾ ಆರಾಮ್ ಇಂಜಿನಿಯರಿಂಗ್ ಮಾಡು ಅದೇ ಮಾಡ್ತೇವೆ ಬಿಡು ಅಂತಿದ್ರು ಎಸ್ ಅಬ್ವಿಯಸ್ಲಿ ನಾನು ಪಾಸಿಟಿವ್ ತಗೊಂಡು ಎಸ್ ಓಕೆ ಬಂತು ನಾ ತಗೋತಿದ್ದೆ ನಾ ಬಿಡ್ತಿದ್ದೆ ನನ್ನ ಕೆಲಸ ನಾ ಮಾಡ್ತಿದ್ದೆ ದಟ್ ಇಸ್ ಫಾರ್ ಶೂರ್ ಅಂಥ ಸಿಚುವೇಶನಲ್ಲೂ ನಾವು ಯಾರ್ದು ಬಿಟ್ಕೊಡ್ಬಾರ್ದು ನಾವು ಬಂದಿರೋದು ಒಂದೇ ಕೆಲಸ ದುಂಡೇಶ್ ಇಲ್ಲ ಅಂದ್ರೆ ಮಿಸ್ಟರ್ ಅಂಡ್ ಮಿಸಸ್ ಕಾರ್ ನಡಿಬೇಕು ಸೋಮಶೇಖರ್ ಇಲ್ಲ ಅಂದ್ರೆ ಮಿಸ್ಟರ್ ಅಂಡ್ ಮಿಸಸ್ ಕಾರ್ ನಡಿಬೇಕು ಇಬ್ಬರ ಮೇಲೆ ಡಿಪೆಂಡೆಂಟ್ ಆಗಬಾರ್ದು ಆ ಥರ ನಾವು ಚಾನಲ್ ನಮ್ದು ಏನಿದೆ ಸಿಸ್ಟಮ್ ನಾವು ಕ್ರಿಯೇಟ್ ಮಾಡೋಣ ಬ್ರ್ಯಾಂಡ್ ಬಿಲ್ಡ್ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿ ನಾವು ಬಂದಿರೋದು ಅಷ್ಟೇ ಯಾವುದೇ ಥರನಾದ ಅಡ್ಡಿ ಆದರೂ ನಾವು ಬಿಟ್ಟಿಲ್ಲ ಏನು ಬೇಕಾದಾಗಲಿ ನಾವು ಬಿಡಲ್ಲ ನಾವು ಇಬ್ಬರು ಬೇರೆದವ್ರಿಗೆ ಎಕ್ಸಾಂಪಲ್ ಆಗಬೇಕು ಐ ಥಿಂಕ್ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಚೆನ್ನಾಗಿ ರನ್ ಆಗ್ತಿದೆ ಅವ್ರು ಒಂದು ಒಳ್ಳೆ ಟಾಪ್ ಪೊಸಿಷನ್ ಇದಾರೆ ಅಂದ್ರೆ ದೇ ಆರ್ ಇಂಟು ಫ್ರೆಂಡ್ಸ್ ಓನ್ಲಿ ಬಹಳ ಜನ ನೋಡಿದೀನಿ ನಾನು ಈಗ ಬೋಟ್ ಕಂಪ್ನಿ ಆಗಿರ್ಬೋದು ಯಾರು ಇದಾರಲ್ಲ ಈಗ ಒಂದೊಂದು ಕಂಪ್ನಿ ಇದಾವೆ ಅಂದ್ರೆ ಅವೆಲ್ಲಾನು ಏನಿದೆ ಎಲ್ಲ ಫ್ರೆಂಡ್ಸ್ ಕೂಡ ಸ್ಟಾರ್ಟ್ ಆಗಿದೆ ಆಬ್ವಿಯಸ್ಲಿ ನಾವು ಆಸ್ ಎ ಇಂಜಿನಿಯರ್ಸ್ ಆಗಿ ನಾವು ಕರ್ನಾಟಕದವರಾಗಿ ನಾವು ಸ್ಟಾರ್ಟ್ ಮಾಡಿದ್ರೆ ಎದಕ್ಕೆ ಆಗ್ಬಾರ್ದು ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ ಈಗ ಕಾರ್ಟ್ ಎಲ್ಲ ಮುಗೀತು ನೀವೆಲ್ಲ ಸ್ಟ್ರಗಲ್ದೆಲ್ಲ ಹೇಳಿದ್ರಿ ಸೊ ಕಾರ್ಟ್ ಇಂದ ಶಾಪ್ ಜರ್ನಿ ಅದು ಹೆಂಗಿತ್ತು ಕಾರ್ಟಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿ ನಮಗೆ ಚಾಲೆಂಜಸ್ ಎಲ್ಲ ಫೇಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಕಾರ್ಟಲ್ಲಿ ಮಾಡಿದಾಗ ಭಾಳ ಚಾಲೆಂಜಸ್ ಇರುತ್ತೆ ಎವ್ರಿ ಡೇ ಈಸ್ ಎ ಚಾಲೆಂಜ್ ಕಾರ್ಟಲ್ಲಿ ಇದ್ದಾಗ ಮಿನಿಮಮ್ ಚಾಲೆಂಜ್ ಇದ್ದೇ ಇರುತ್ತೆ ನಾವು ಕಾರ್ಟಲ್ಲಿ ಮಾಡಿದ್ರೆ ರೋಡ್ ಸೈಡ್ ಮಾಡಿದಾಗ ಮಿನಿಮಮ್ ಚಾಲೆಂಜ್ ಇದ್ದೇ ಇರುತ್ತೆ ನಾವು ಅದನ್ನು ಫೇಸ್ ಮಾಡ್ತಿದ್ವಿ ಡೈಲಿ ಒಂದೊಂದು ಏನೋ ಚಾಲೆಂಜ್ ಬರೋದು ನಾವು ಏನೋ ಒಂದು ಫೇಸ್ ಮಾಡೋದು ಅದು ಬಟ್ ಕ್ಲಾರಿಫೈ ಮಾಡ್ಕೊಂಡು ನಾವು ಸೆಟಪ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಿದ್ವಿ ನಾವು ಅದಾದಮೇಲೆ ಏನಾಗ್ತಿತ್ತು ಅವಾಗ ನಮ್ಗೆ ಇದೇ ಥರ ಒಂದು 7 months ನಮಗೆ ಬಿಸ್ನೆಸ್ ಅಲ್ಲಿಗಲ್ಲೇ ಇತ್ತು ನಾವು ಅಷ್ಟೇ ಬಿಸ್ನೆಸ್ ಇತ್ತು ಅದಾದ್ಮೇಲೆ ಏನಾಯ್ತು ಒಬ್ರು ಬ್ಲಾಗರ್ ಬಂದರು ಅವ್ರ ಅಪ್ಪ ಅಮ್ಮ ತಿಂದೋಗಿದ್ರು ಆ್ಯಕ್ಚುಲಿ ಅವ್ರ ಅಪ್ಪ ಅಮ್ಮ ಭಾಳ ಇಷ್ಟಪಟ್ಟಿದ್ರು ಕಾರ್ನ್ ನಾವು ಫ್ರೆಶ್ ಡೈರೆಕ್ಟ್ ನಾವೇನು ಮಾಡ್ತೀವಿ ಫ್ರೆಶ್ ಕಾರ್ನ್ ಯೂಸ್ ಮಾಡೋದು ನಾವು ಡೇ ಬೈ ಡೇ ತರಿಸೋ ಕಾರ್ನ ನಾವು ಸೋರ್ಸ್ ಮಾಡ್ತಿದ್ವಿ ಆ ಕಾರ್ನ್ ಯೂಸ್ ಮಾಡ್ಕೊಂಡು ನಾವು ಮಾಡೋದ್ರಿಂದ ಅವ್ರಿಗೆ ಕಾರ್ನ್ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಅವ್ರು ಎಲ್ಲಿ ತಿಂದಿಲ್ಲ ಮಗ ನಾವು ಈ ಥರ ಕಾರ್ನು ಸೂಪರ್ ಆಗಿದೆ ಅವಾಗ ರೀಲ್ಸ್ ಅದು ಇನ್ನೂ ಜಸ್ಟ್ ಅವಾಗ ಎಂಟ್ರಿ ಆಗಿತ್ತು 2021 ಎಂಟ್ರಿ ಆಗ್ತಿತ್ತು ಅವಾಗ ಅವರು ನಮ್ಮ ಮಗಳಿಗೆ ನಾ ಕರೆಸ್ತೀನಿ ನಾ ಇದನ್ನು ತಿನ್ನಿಸ್ತೀನಿ ಅವಳೊಂದು ವಿಡಿಯೋ ಮಾಡ್ತೇವೆ ಅಂತ ಹೌದಾ ಮಾಡಲಿ ಬಿಡಿ ಏನೋ ಮಾಡ್ತಾರೆ ಬಿಡು ಮಾಡಲಿ ನಮಗೆ ಅಷ್ಟು ಐಡಿಯಾ ಇದ್ದಿದ್ದಿಲ್ಲ ಆಯಿತು ಬಂದರು ಅವರು ಒಂದು 2-3 ವಾರ ಹೇಳಿದ್ರೆ ಹಂಗೆ ಕರ್ಕೊಂಬಂದ್ರು ಅವ್ರು ಬಂದರು ಮೇಡಮ್ ಅವರು ಗ್ರಬ್ ಮೋಡ್ ಅಂತೇಳಿ ವೈಷ್ಣವಿ ಅವ್ರು ಮೇಡಮ್ ಬಂದು ಒಂದು ರೀಲ್ ಮಾಡಿದರು ದೆನ್ ನಾವು ಅವಾಗ ಕಪ್ಪಲೆಲ್ಲ ಕೊಡ್ತಿದ್ವಿ ನಾವು ಕಾನ್ಸೆಪ್ಟ್ ಲೀಫ್ ಇದ್ದಿದ್ದಿಲ್ಲ ಕಪ್ಪಲ್ಲಿ ಕೊಡ್ತೀವಿ ನಮ್ಗೆ ಗೊತ್ತಿಲ್ಲ ಅವಾಗ ಅವ್ರೇನು ಮಾಡಿದ್ರು ಇದನ್ನು ಲೀಫಲ್ಲಿ ಹಾಕೊಡಿ ಹಸ್ಕಲ್ಲೇ ಹಾಕೊಡಿ ನಾವು ಏನು ಜೋಳ ಇರ್ತಲ್ಲ ಲೀಫದ ಹಸ್ಕಲ್ಲೇ ಹಾಕೊಡಿ ಜೋಳದ ಎಲ್ಲೆಲ್ಲ ಹಾಕೊಡಿ ಅಂದರು ಹಾಕ್ಕೊಡ್ತೀವಿ ಅದು ರೀಲು ಓಡ್ತಿ ಹೇಳ್ತೀನಿ ನಿಜ ದಟ್ ಈಸ್ ಅವರ್ ಟರ್ನಿಂಗ್ ಪಾಯಿಂಟ್ ಅವಾಗ ಜನಕ್ಕೆ ರೀಚ್ ಆಗಿ ಸ್ಟಾರ್ಟ್ ಆಯ್ತು ಅವ್ರು ಜೆನ್ಯೂನ್ ಇದ್ದಾರೆ ಅವ್ರ ಕಸ್ಟಮರ್ಸ್ ಅವ್ರು ಏನು ಜೆನ್ಯೂನ್ ಅವ್ರ ಏನು ಫಾಲೋ ಮಾಡ್ತಾರಲ್ಲ ಇನ್ಸ್ಟಾ ಫ್ಯಾಮಿಲಿ ಜೆನ್ಯೂನ್ ಇದೆ ಎಲ್ಲರೂ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಬಂದವ್ರು ಲೀಫಲ್ಲಿ ಕೇಳೋರು ಮತ್ತೆ ಅವ್ರಿಗೆ ಲೀಫಲ್ಲಿ ಕೊಟ್ಟಿದ್ದಾರೆ ನಂಗೆ ಕೊಡ್ತಾರೆ ಅವಾಗ ನಮಗನಿಸ್ತು ಲೀಫ್ ನಾವು ಯೂಸ್ ಮಾಡ್ಕೋಬೇಕಪ್ಪ ನಾವು ತೆನೆಯಿಂದ ಲೀಫ್ ವೇಸ್ಟ್ ಮಾಡೋದು ಬೇಡ ಯೂಸ್ ಮಾಡ್ಕೊಂಡು ನಾವು ಅದನ್ನೇ ಪ್ಲೇಟ್ಸ್ ಆಗಿ ಸರ್ವ್ ಮಾಡೋಣ ದೆನ್ ಕಾನ್ಸೆಪ್ಟ್ ಕಮ್ಸ್ ಟು ಲೀಫ್ ಅವಾಗ ಲೀಫಲ್ಲಿ ಕಾನ್ಸೆಪ್ಟ್ ಬಂದಿರೋ ಅವಾಗ ಕಾನ್ಸೆಪ್ಟ್ ಬಂದಿರೋ ಅವಾಗ ಜನಕ್ಕೆ ರೀಚ್ ಆಗಿ ಸ್ಟಾರ್ಟ್ ಆಯ್ತು ಜನ ಸ್ಟಾರ್ಟ್ ಆದ್ರು ಆಮೇಲೆ ನಾವು 1 kg ಖಾಲಿ ಮಾಡೋದನ್ನ 10 kg ಖಾಲಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ 10 kg ಇದ್ದದನ್ನ 15 kg 20 kg ಪರ್ ಡೇ ಸ್ಟಾರ್ಟ್ ಮಾಡಿದ್ವಿ ನಾವು ಅವಾಗ ಬರೀ ಕಾಟಲ್ಲಿ ಇದ್ದಾಗ ಅವಾಗ ಏನಾಯ್ತು ನಮಗೆ ಚಾಲೆಂಜಸ್ ಏನು ಬಂದಂದ್ರೆ ನಮಗೆ ಅಲ್ಲಿ ಇದ್ದವರೆಲ್ಲ ಸರೌಂಡಿಂಗ್ ಎಲ್ಲ ಏನಿತ್ತಲ್ಲ ಸ್ವಲ್ಪ ಚಾಲೆಂಜಸ್ ಸ್ಟಾರ್ಟ್ ಆಯ್ತು ಅವಾಗ ಏನು ಗುರು ಕಾರ್ನವ್ನ ಮುಂದೆ ಇಷ್ಟೆಲ್ಲ ಕ್ರೌಡ್ ಮಾಡ್ತಾನೆ ಹಿಂದ್ಗಡೆ ಮನೆ ಅಪಾರ್ಟ್ಮೆಂಟ್ಸ್ದವ್ರೆಲ್ಲ ಸ್ಟಾರ್ಟ್ ಮಾಡಿದ್ರು ಅವಾಗ ಅವರೆಲ್ಲ ನಮಗೆ ಟಾರ್ಚರ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲೆಲ್ಲೋ ಹೋಗಿತ್ತದು ಯಾವ ಲೆವೆಲ್ಗೆ ಅಂದರೆ ಅವರೆಲ್ಲ ಮೇಲ್ ಹಾಕಿ ಅವ್ರ ದೊಡ್ಡ ಆಫೀಸರ್ಸ್ಗೆಲ್ಲ ಮೇಲ್ ಹಾಕಿ ಒಂದು 6 ತಿಂಗಳಿಂದ ನಮ್ಮನ್ನ ಟ್ರೈ ಮಾಡಿ ನಮ್ಮ ತಗ್ಸಕ್ಕೆ ಟ್ರೈ ಮಾಡಿದ್ರಲ್ಲ ಅಲ್ಲಿ ಅದಾದ್ಮೇಲೆ ನಮಗನಿಸ್ತು ದಟ್ ಈಸ್ ಅ ಗುಡ್ ಥಿಂಗ್ ಅಂತೇಳಿ ಆಮೇಲೆ ಅಷ್ಟರೊಳಗಾಗಿ ನಾವೇನು ಮಾಡಿದ್ವಿ ನಮ್ಮದು ಸೆಕೆಂಡ್ ಔಟ್ಲೆಟನ್ನು ನಾವು ಶಾಪ್ ಅಂತ ರಾಜನಗರಲ್ಲೇ ಸ್ಟಾರ್ಟ್ ಮಾಡಿದ್ವಿ ಆಲ್ರೆಡಿ ನಮಗೊಂದು ಐಡಿಯಾ ಇತ್ತು ಅದಾದ್ಮೇಲೆ ನಾವೇನು ಮಾಡಿದ್ವಿ ವಿವಿಪುರಮಲ್ಲಿ ನಮಗೊಂದು ಕಾರ್ಟ್ ಬೇಕೇ ಬೇಕು ಅಂತೇಳಿ ನಾವೇನು ಮಾಡಿ ನಮಗೊಂದು ಈ ಥರ ಕಾರ್ಟ್ ಇದೆನಾ ಒಂದು ನಮ್ಗೆ ಹೆಸರು ಹೋಮ್ ಬ್ರಾಂಚ್ ವಿವಿಪುರಮಲ್ಲಿ ಇರಬೇಕಂತೇಳಿ ನಾವು ಶಾಪ್ ಹುಡುಗಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವಾಗ ನಮಗೆ ಶಾಪನ್ನು ಕನ್ವರ್ಟ್ ಮಾಡಿದ್ವಿ ಅಲ್ಲಿ ಆಗಿರೋ ಒಂದು ಸಿಚುವೇಶನ್ನಿಂದ ನಾವು ಡೇ ಬೈ ಡೇ ನಾವು ಚಾಲೆಂಜಸ್ ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಏನು ಬಿಸ್ನೆಸ್ ಗ್ರೋತ್ ಮಾಡ್ಬೇಕಾ ಬರೀ ಚಾಲೆಂಜ್ ಹ್ಯಾಂಡಲ್ ಮಾಡ್ಬೇಕಾ ಅನ್ನೋ ಥಾಟ್ಸ್ ಸ್ಟಾರ್ಟ್ ಆಯ್ತು ನಮಗೆ ಇಲ್ಲ ನಾವು ಹೋದ್ರೂ ಪರವಾಗಿಲ್ಲ ನಾವು ನೀಟಾಗಿರೋ ಒಂದು ಪ್ರಿಮೈಸಸಲ್ಲಿ ಸ್ಟಾರ್ಟ್ ಮಾಡೋಣ ಜನಕ್ಕೂ ಒಂದು ಶೆಲ್ಟರ್ ಥರ ಇರುತ್ತೆ ಜನ ಒಂದು ಬಂದು ಕುತ್ಕೊಂಡು ತಿನ್ನೋಕ್ಕೂ ಒಂದು ಆಬ್ವಿಯಸ್ಲಿ ಅಂತೇಳಿ ನಾವು ಮಿಸ್ಟರ್ ಅಂಡ್ ಮಿಸಸ್ ವಿವಿಪುರಂ ಅಲ್ಲಿ ನಾವು ಶಾಪ್ ಸ್ಟಾರ್ಟ್ ಮಾಡಿದ್ವಿ ಸೊ ಫಸ್ಟ್ ಶಾಪ್ ಇದು ನಿಮ್ಮ ಫಸ್ಟ್ ಶಾಪ್ ಇಲ್ಲಿ ವಿವಿಪುರಂ ಅಲ್ಲಿ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗೈತಿ ಸೊ ವಿವಿಪುರಂ ಬಗ್ಗೆ ಒಂದು ಮಾತನ ಯಾಕಂದ್ರೆ ವಿವಿಪುರಂದಾಗ ನೋಡ್ತೀವಿ ಫುಡ್ ಸ್ಟ್ರೀಟ್ ಎಷ್ಟು ಜನಕ್ಕೆಲ್ಲ ಒಂದು ಜೀವನ ಕೊಟ್ಟಿದೆ ಎಷ್ಟೋ ಜನ ಅದಕ್ಕಿಂತ ಅದ್ರ ಮ್ಯಾಗಿನ ಬದುಕ್ಯಾರ ಅಲ್ಲಿಂದ ಊಟ ಮಾಡತ್ತಾರ ರೊಕ್ಕ ಗಳಿಸಿದ್ರಲ್ಲ ಹೇಳೋಣ ಇಷ್ಟು ನಿಮ್ಗೊಂದು ಅಂಗಡಿ ಕೊಟ್ಟೈತಿ ಇಷ್ಟು ಜನ ಬರ್ತಾರೆ ನಿಮ್ಮ ಕಡೆ
ಈಗ ಏನು ನೀವು ಹೇಳಿದ್ರಿ ಏನಂತಂದ್ರೆ ಇಲ್ಲಿ ಫುಡ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಒಂದು ಎಷ್ಟೋ ಜನ ಫಸ್ಟ್ ತಲೆ ಬರ್ದ ವಿವಿಪುರಂ ಫುಡ್ ಸ್ಟ್ರೀಟ್ ಅಂದ್ರೆ ಒಂದು ನಾನು ನನ್ಗನ್ಸುತ್ತೆ ಏನಂದ್ರೆ ಇದು ವಿವಿಪುರಂ ಅಂದ್ರೆ ಒಂದು ಎಮೋಷನ್. ಯಾಕಂತಂದ್ರೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೇನೆ ನಮ್ಗೆ ಒಂದು ಮೈಲ್ ಸ್ಟೋನ್ ಸಿಕ್ತು. ಇದೇ ಕಾರ್ಟ್ನ ಬೇರೆ ಜಾಗದಲ್ಲಿ ಏನಾದ್ರು ಸ್ಟಾರ್ಟ್ ಮಾಡಿ ನಮ್ಗೆ ಈ ತರ ಒಂದು ಕಿಕ್ ಸ್ಟಾರ್ಟ್ ಸಿಕ್ತಿತ್ತು ಇಲ್ಲ ಗೊತ್ತಿಲ್ಲ. ಸೊ ಒಂದು ಎಮೋಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ವಿವಿಪುರಂ ಅನ್ನೋದು. ವಿವಿಪುರಂ. ಸೊ ಇಲ್ಲಿ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಸೊ ಇದಾದ್ಮೇಲೆ ಸೆಕೆಂಡ್ ಔಟ್ಲೆಟ್ ಯಾವ ತರ ಪ್ಲಾನ್ ಮಾಡಿದ್ರೆ ನಾನು ಈಗ ಸೊ ಅದಾಯ್ತು. ನೆಕ್ಸ್ಟ್ ನಮ್ದು ಕಾನ್ಸೆಪ್ಟ್ ಹೆಂಗಿತ್ತು ಅಂತಂದ್ರೆ ಯೂಶ್ವಲಿ ನಾವು ಇನಿಷಿಯಲ್ ಸ್ಟೇಜಲ್ಲಿ ಏನಂತ ಥಿಂಕ್ ಮಾಡಿದ್ದು ಅಂದ್ರೆ ನಾವು ಓಕೆ ಶಾಪ್ ಅಂದ್ರೆ ಏನಾಯ್ತು ಚಾಲೆಂಜಸ್ ಇತ್ತು. ಚಾಲೆಂಜಸ್ ಏನು ನಮ್ದು ಕಾಟಲ್ಲಿ ಏನು ಚಾಲೆಂಜ್ ನಮ್ಮ ದುಂಡೇಶ್ ಹೇಳಿದ್ರಲ್ಲ ಈಗ ಅಲ್ಲಿ ಏನು ಚಾಲೆಂಜಸ್ ಇತ್ತಲ್ಲ ಅದು ಇರಬೇಕು. ಯಾಕಂತಂದ್ರೆ ನೋಡಿ ನಮ್ಗೆ ಏನಾದ್ರು ಚಾಲೆಂಜಸ್ ಇಲ್ಲ ನಾವು ಅಲ್ಲಿ ಅಂದ್ರೆ ಅಲ್ಲೇ ಸೆಟಲ್ ಆಗ್ಬಿಡ್ತಿದ್ವಿ, ನಾವು ಅದೇ ಕಾಟಲ್ಲೇ ಇರ್ತಾ ಇದ್ವಿ. ಸೊ ಅಲ್ಲಿ ಆ ಚಾಲೆಂಜಸ್ನ ನಾವು ಪಾಸಿಟಿವ್ ಕನ್ವರ್ಟ್ ಮಾಡಿಕೊಂಡು ಎಸ್ ನಾವು ಅದೇ ಕಾಟಲ್ಲಿ ರನ್ ಮಾಡೋಕ್ಕಾಗಲ್ಲ, ಶಾಪ್ ಹುಡುಕ್ಬೇಕು ಅಂತ ಹೇಳ್ಬಿಟ್ಟು ಶಾಪ್ ಮಾಡಿದ್ವಿ. ಅದಾದ್ಮೇಲೆ ಇನ್ನೊಂದು ಕಾನ್ಸೆಪ್ಟ್ ನಾವು ತಂದ್ವಿ, ಏನಂತಂದ್ರೆ ಗ್ರೋ ಟುಗೆದರ್ ಅನ್ನೋ ಒಂದು ಕಾನ್ಸೆಪ್ಟ್. ಇದು ಎಲ್ಲೂ ಇರಲ್ಲ ಅನ್ಕೊಂಡು ನಾವೇನು ಮಾಡಿದ್ವಿ, ಅಲ್ಲಿರ್ತಕ್ಕಂಥ ಎಂಪ್ಲಾಯಿನ ಏನು ಮಾಡಿದ್ವಿ ಓನರ್ನ ಕನ್ವರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಥರ ಯಾರು ಚೆನ್ನಾಗಿ ಡೆಡಿಕೇಟಿವ್ ಆಗಿ ಡಿಸಿಪ್ಲಿನ್ಡ್ ಆಗಿ ನಮ್ಮಲ್ಲಿ ಒಂದು ಒಳ್ಳೆ ಎಂಪ್ಲಾಯಿ ಕೆಲಸ ಮಾಡ್ತಾರೆ ಅವ್ರನ್ನ ಏನು ಮಾಡಿದ್ವಿ ನಾವು ಓನರಾಗಿ ಕನ್ವರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದೇ ರೀಸನ್ನಿಂದ ಏನಾಯಿತು ವಿಜಯನಗರ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ನಮ್ದು ವಿಜಯನಗರ ನಾಗರಬಾವಿ ಸ್ಟಾರ್ಟ್ ಆದ್ವಿ. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ನಾವು ನೆಕ್ಸ್ಟ್ ಎಲ್ಲ ಬಿಸ್ನೆಸ್ ರನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಇಲ್ಲ ಬಿಫೋರ್ ಫ್ರಾಂಚೈಸಿ ಗ್ರೋ ಟುಗೆದರ್ ಅಂದ್ರೆ ಇರತಕ್ಕಂಥ ಎಂಪ್ಲಾಯಿಗಳಿಗೆ ನಾವು ಏನು ಮಾಡಿದ್ವಿ ಓನರ್ಶಿಪ್ ಕೊಟ್ಬಿಟ್ಟು ಒಂದು ಪ್ರಾಫಿಟ್ ರೇಷಿಯೋದಲ್ಲಿ ಮೇಂಟೈನ್ ಮಾಡಿಕೊಂಡು ನಾವು ಅವ್ರಿಗೆ ಏನು ಮಾಡಿದ್ವಿ. ನೆಕ್ಸ್ಟ್ ಯಾಕಂತಂದ್ರೆ ಏನಾಗುತ್ತೆ ಅವನೊಬ್ಬ ಎಂಪ್ಲಾಯ್ ಇರ್ತಾನಂತಂದ್ರೆ ಅವನ್ನ ನಾವು ಉಳಿಸ್ಕೋಬೇಕು ಆಗಿರುತ್ತೆ. ಬಟ್ ಇರೋ ರೆವೆನ್ಯೂವಲ್ಲೇ ನಾವು ಒಳ್ಳೆ ಸ್ಯಾಲ್ರಿ ಕೊಡೋಕೆ ಎಷ್ಟು ಮ್ಯಾಕ್ಸಿಮಮ್ ಅಂದ್ರೆ ಬರೋ ರೆವೆನ್ಯೂವಲ್ಲೇ ಸ್ಯಾಲ್ರಿ ಕೊಡಬೇಕು. ಬಟ್ ಅವ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕಂದ್ರೆ ಏನು ಮಾಡಬೇಕು. ಸೊ ನಾವು ಈ ಥರ ಕಾನ್ಸೆಪ್ಟ್ ತಂದ್ವಿ ಗ್ರೋ ಟುಗೆದರ್. ಓಕೆ ಅವ್ನಿಗೊಂದು ಶಾಪ್ ಹಾಕೊಡೋಣ. ಸೊ ಅವಾಗ ಏನಾಗುತ್ತೆ ಅವನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾನೆ, ಅವಾಗ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನು ಬೆಳೆಯುತ್ತೆ ಅವನು ಬೆಳೆಯುತ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಏನು ಮಾಡಿದ್ವಿ ಒಂದು ಶಾಪ್ ಹಾಕೊಟ್ವಿ ಅವ್ರಿಗೆ. ಸೊ ಅಲ್ಲಿಂದ ನಿಮ್ದು ಸ್ಟಾರ್ಟ್ ಆಯ್ತು. ಹೌದು. ಸೊ ಈ ಫ್ರಾಂಚೈಸಿ ಮಾಡೆಲ್ ಯಾವಾಗ ಬರ್ತಾನ ನಿಮ್ಮ ಕಡೆ? ಸೊ ಅದಾದ್ಮೇಲೆ ಏನಾಯ್ತು ನೆಕ್ಸ್ಟ್ ಓಕೆ ಒಂದು 5 ಔಟ್ಲೆಟ್ ಆಯ್ತು ನಮ್ದು ಓನ್ ಔಟ್ಲೆಟ್. ಓನ್ ಔಟ್ಲೆಟ್ ಅಂದ್ರೆ ಲೈಕ್ ಹೇಳಿದ್ನಲ್ಲ ಗ್ರೋ ಟುಗೆದರ್ ಏನಂತಂದ್ವಲ್ಲ ನಮ್ದು ಓನ್ ಔಟ್ಲೆಟ್. ನೆಕ್ಸ್ಟ್ ಇರ್ತಕ್ಕಂಥ ಹುಡುಗರೆಲ್ಲ ಎಂಪ್ಲಾಯ್ಸ್ ಏನು ಮಾಡ್ತಿರಲ್ಲ ಅದೆಲ್ಲ ಇತ್ತು. ಆಮೇಲೆ ಏನು ಮಾಡ್ಬೇಕಂದ್ರೆ ಓಕೆ ನಾವು ಎಷ್ಟು ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ನಾವೆಲ್ಲ ರಿಸರ್ಚ್ ಮಾಡಿದ್ವಿ. ಅಂದರೆ ಓನರ್ ಟು ಓನರ್ ಮಾಡಿದ್ರೆ ಹೆಂಗೆ, ಆಮೇಲೆ ನೆಕ್ಸ್ಟ್ ನಾವು ಫ್ರಾಂಚೈಸಿ ಮಾಡಲ್ ರನ್ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತೇಳಿ. ಬಟ್ ಏನಾಗುತ್ತೆ ನಾವು ಓನರಲ್ಲಿ ನಾವೇ ಎಲ್ಲ ಬ್ರಾಂಚನ್ನ ರನ್ ಮಾಡಿದ್ರೆ ಆಲ್ ಓವರ್ ಬೆಂಗಳೂರು ಏನಾದರೂ ಮಾಡಿ ಬಟ್ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ, ಜನರಿಗೆ ರೀಚ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ರೀಸನ್ ಇಟ್ಕೊಂಡು ಏನು ಮಾಡಿದ್ವಿ ಎಸ್ ನಾವು ಫ್ರಾಂಚೈಸಿ ಕೊಡಬೇಕು. ಫ್ರಾಂಚೈಸಿ ಕೊಟ್ಟಾಗ ಏನಾಗುತ್ತೆ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನು ಬೆಳೆಯುತ್ತೆ, ಬ್ರ್ಯಾಂಡ್ ಅನ್ನೋ ಅವಾಗ ಏನಾಗುತ್ತೆ ಬ್ರ್ಯಾಂಡಿಗೆ ವ್ಯಾಲ್ಯೂ ಬರುತ್ತೆ, ಎಲ್ಲ ಕಡೆ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅನ್ನೋ ಒಂದು ರೀಸನ್ ಇಟ್ಕೊಂಡು ಏನು ಮಾಡಿದ್ವಿ ನಾವು ಫ್ರಾಂಚೈಸಿ ಮಾಡಲ್ನ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಸದ್ಯಕ್ಕೆ ಎಷ್ಟು ಫ್ರಾಂಚೈಸಿ ಸದ್ಯಕ್ಕೆ ಶಾಪ್? ಸೊ ಸದ್ಯಕ್ಕೆ ಏನಂದ್ರೆ ಬೆಂಗಳೂರಲ್ಲಿ 12 ಇದೆ, ತುಮಕೂರಲ್ಲಿ 2 ಇದೆ. ಬೆಂಗಳೂರಲ್ಲಿ 12, ತುಮಕೂರಲ್ಲಿ ಟೋಟಲ್ 14 ಔಟ್ಲೆಟ್ಸ್. ಎಸ್ ಗೋಯಿಂಗ್ ಕಾರ್ನ್ 14 ಕಡೆ ಈಗ ಸೌಂಡ್ ಮಾಡಕತ್ತೈತಿ ಅಂಡ್ ಕೀಪ್ ಗೋಯಿಂಗ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಈಗ ನಂದು ಮೇನ್ ಪ್ರಶ್ನೆ ಏನಪ್ಪಾ ಅಂದ್ರ ಫ್ರೆಂಡ್ಶಿಪ್. ಸೊ ಫ್ರೆಂಡ್ಶಿಪ್ ಅಂದ್ರೆ ಈಗಿನ ಕಾಲದಾಗ ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಒಬ್ರೊಬ್ರು ನಂಬಲ್ಲ, ನಂಬಿದ್ರೆ ಒಂದೊಂದ್ಸರಿ ಮೋಸ ಆಗತ್ತ. ಸೊ ನಿಮ್ಮಿಬ್ರು ಫ್ರೆಂಡ್ಶಿಪ್ ಹೆಂಗೆ? ಯಾಕಂದ್ರೆ ದುಂಡೇಶನ ಫಸ್ಟ್ ವಿಡಿಯೋ ಮಾಡಿದಾಗ ಅವಾಗಿಂದ ನಾವು ಅವ್ರ ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಬರ್ತ್ಡೇ ಬಂದ್ರೆ ಸಾಕು ಒಂದು 10-15 ಸ್ಟೇಟಸ್ ಹಾಕಿರ್ತಾರ ನಿಮ್ಮ ಫೋಟೋ ಆಗಲಿ ಇದು ಆಗಲಿ. ಸೊ ನಿಮ್ಮ ಆಸ್ ನೀವು ದುಂಡೇಶನ ಫ್ರೆಂಡ್ ಆಗಿ, ದುಂಡೇಶನ ನೀವು ಅವ್ರ ಫ್ರೆಂಡ್ ಆಗಿ, ಸೊ ನಿಮ್ಮ ಫ್ರೆಂಡ್ಶಿಪ್ ಯಾವ ಥರ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ನೋಡಿ ನಾವು ಈಗ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಫ್ರೆಂಡ್ ಇರಲಿಲ್ಲ, ಸೆಕೆಂಡ್ ಇಯರಿಂದ ಫ್ರೆಂಡ್ಸ್ ಆಗಿದ್ದು. ಆಮೇಲೆ ಏನು ಮಾಡಿದ್ವಿ ಅಂತಂದರೆ ಅವ್ರ ಊರಿಗೆಲ್ಲ ನಾನು ಜಾತ್ರೆಗೆ ಹೋದೆ, ಅವ್ರ ಫ್ಯಾಮಿಲಿ ಎಲ್ಲ ಪರಿಚಯ ಆಯಿತು. ಅದಾದಮೇಲೆ ನೆಕ್ಸ್ಟ್ ಏನಾಯಿತು ಒಂಥರ ಅವನು ನನಗೆ ಫ್ಯಾಮಿಲಿ ಮೆಂಬರ್ ಥರ ಆಗ್ಬಿಟ್ಟ. ಸೊ ಏನಾಯಿತು ಆಮೇಲೆ ನನ್ನ ಮೈಂಡ್ ಸೆಟ್ ಹೆಂಗಂದರೆ ನನ್ನ ಹತ್ರ ಯಾರಾದರೂ ಶೇರ್ ಮಾಡಿಕೊಂಡ್ರೆ, ನನಗೆ ಯಾರಾದರೂ ಗೌರವ ಕೊಟ್ಟರೆ ನಾನು ಅವ್ರಿಗೆ ಗೌರವ ಕೊಡೋ ಸ್ಟಾರ್ಟ್ ಮಾಡ್ತೀನಿ, ನಾನು ಬೆಲೆ ಕೊಡೋ ಸ್ಟಾರ್ಟ್ ಮಾಡ್ತೀನಿ. ಹಂಗಾದಾಗ ಏನಾಯ್ತು ಇವನ್ನೆಲ್ಲ ಪ್ರತಿಯೊಂದು ಹಿಂಗೆ ಮಾಡಿದೆ, ನಮ್ಮ ಫ್ಯಾಮಿಲಿ ಹಿಂಗಿದೆ, ಈ ಥರ ಮಾಡ್ತಾಯಿದ್ದೀನಿ, ಹಿಂಗೆ ಮಾಡ್ತಾಯಿದ್ದೀನಿ ಅಂದಾಗ ಎಸ್ ಮಾಡು, ಏನೇ ಇದ್ರು ಮಾಡು ಅಂತ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ಕೊಂಡು ಬಂದ. ಅವನು ಆಯಿತು. ಅವಾಗ ಏನಾಯಿತು ನೆಕ್ಸ್ಟ್ ನನಗೂ ಗೌರವ ಕೊಡೋ ಸ್ಟಾರ್ಟ್ ಮಾಡ್ದೆ, ನಂದು ಏನಾದರೂ ಕಷ್ಟ ಇದ್ರೂ ಕೇಳೋಕೆ ಸ್ಟಾರ್ಟ್ ಮಾಡ್ದೆ. ಹಾಗೆ ಯಾರೇ ಯಾವಾಗ ಏನಾಗ್ತಿತ್ತು ಇವನೊಂದು ಹೇಳ್ತಾವನಲ್ಲ ಕಾಮರ್ಸ್ ಬಿಸ್ನೆಸ್ ಮಾಡ್ತಿದ್ದ ಇವನೇನು ಮಾಡ್ತಿದ್ದಂದರೆ ಸ್ವಲ್ಪ ಸ್ಟಡಿ ಬಗ್ಗೆ ಅಷ್ಟು ಫೋಕಸ್ ಮಾಡ್ತಿರ್ಲಿಲ್ಲ. ಏನು ಮಾಡ್ತಿದ್ದ ಸ್ಟಡಿ ಇರೋ ಟೈಮಲ್ಲಿ ಎಕ್ಸಾಮ್ ಇರೋ ಟೈಮಲ್ಲಿ ನಮ್ಮ ಹತ್ರ ಬರ್ತಿದ್ದ, ಉಳಿದಿರೋ ಟೈಮಲ್ಲಿ ಬರ್ತಿರ್ಲಿಲ್ಲ. ಆ ಥರ ಇದ್ದಾಗ ಹುಡುಗರೆಲ್ಲ ಹೇಳೋರು ಅವ್ನೇನು ಬರೀ ಇರೋ ಟೈಮಲ್ಲಿ ಅಷ್ಟೇ ಬರ್ತಾನೆ, ನೀನೇ ಇರಲಿ ಬಿಡು ಅವ್ನು ಮಾಡ್ತಿದ್ದಾನೆ, ಅದನ್ನ ಮಾಡ್ಕೊಂಡು ಹೋಗ್ಲಿ, ಉಳಿದಿರೋ ಟೈಮಲ್ಲಿ ಬರ್ತಾನಲ್ಲ ಅಂತಂದು. ಸೊ ಆ ಥರ ಏನಾಗುತ್ತೆ ಬೇರೆಯವ್ರನ್ನ ನಾವು ಕಿವಿಗೆ ಹಾಕೋಬಾರ್ದು. ಯಾರಾದರೂ ನಮ್ಗೆ ಏನಾಗುತ್ತೆ
ಈಗ ಜಾಸ್ತಿ ಚೆನ್ನಾಗಿದೆ ಏನು ಮಾಡ್ತಾರೆ, ಏನಪ್ಪ ಭಾಳ ಏನು ದುಂಡೇಶ್ ಅಂದ್ರೆ ಏನು ಅಷ್ಟಿದೆ ನಿಂಗೆ. ಸೊ ಪ್ರತಿ ಟೈಮ್ ಏನು ನೀವು ಅವ್ನು ನೋಡಿದ್ರೆ ನಿಂಗೆ ಏನು ಇದನ್ನೇ ಮಾಡಲ್ಲ ಸರಿಯಾಗಿ, ಬರೀ ಎಕ್ಸಾಮ್ ಇದ್ದಾಗ ಅಷ್ಟೇ ಬರ್ತಾನೆ, ಉಳಿದಿರೋ ಟೈಮಲ್ಲಿ ಕೇರೆ ಮಾಡಲ್ಲ ಆದ್ರೆ ಇರಲಿ. ಯಾಕಂದ್ರೆ ಅವ್ನ ಬಗ್ಗೆ ನನಗೆ ಗೊತ್ತಿರುತ್ತೆ. ಸೊ ಯಾವಾಗ್ಲೂ ನಾವು ಅವ್ರ ಬಗ್ಗೆ ತಿಳ್ಕೊಬೇಕು ಫಸ್ಟ್. ಅವ್ರು ಏನನ್ನೋದು ಅರ್ಥ ಮಾಡ್ಕೊಂಡ್ರೆ ಬೇರೆ ಯಾರು ಹೇಳಿದ್ರು ನಾವು ಕಿವಿಗೆ ಹಾಕೊಳ್ಳಲ್ಲ. ಅದೊಂದು ನಮ್ದು ಫ್ರೆಂಡ್ಶಿಪ್ ಗುಟ್ಟು. ಯಾವೆಲ್ಲ ಪ್ರತಿಯೊಬ್ರು ಹೇಳ್ತಿರ್ತಾರೆ, ಅವ್ನು ಹಂಗೆ ಹಂಗೆ ಮಾಡ್ತಿರ್ತಾನೆ, ಆ ಥರ ನೀನು ಯಾಕೆ ಇದು ಮಾಡಲ್ಲ, ಅವ್ನು ಹಂಗೆ ಮಾಡ್ತಿರ್ತಾನೆ, ಎಲ್ಲ ಶೋಕೇಸ್ ಮಾಡ್ತಿರ್ತಾನೆ, ಚೆನ್ನಾಗಿರ್ತಾನೆ, ನೀನು ಯಾಕಿರಲ್ಲ. ಎಸ್ ಅವ್ನು ಮಾಡ್ತಾನೆ, ಮಾಡಲಿ, ನಮ್ದೇನು ನನಗೇನು ಇಟ್ ಈಸ್ ಮೈ ಪ್ಯಾಷನ್. ನಾನು ಹೆಂಗಿರ್ಬೇಕಂತ ನೀವು ಹೇಳೋದು ಬೇಡ, ಅರ್ಥ ಆಯ್ತಲ್ಲ. ನಂಗೆ ಗೊತ್ತಿದೆ ನಾನು ಹೆಂಗಿರ್ಬೇಕಂತ ಹೇಳ್ಬಿಟ್ಟು, ನನ್ನ ಬಗ್ಗೆ ಅವ್ನಿಗೆ ಗೊತ್ತಿದೆ. ಅದಾಗ ಆ ಥರ ಇದ್ದಾಗ ಸೊ ನೆಕ್ಸ್ಟ್ ಥರ್ಡ್ ಪರ್ಸನ್ ಮತ್ತೆ ಕೇಳಬಾರ್ದಾಗುತ್ತೆ ನಾವು. ಸೊ ಅದೇ ನಮ್ಮ ಫ್ರೆಂಡ್ಶಿಪ್ ಗುಟ್ಟು. ಮತ್ತು ನಿಮ್ಮ ಫ್ರೆಂಡ್ ಬಗ್ಗೆ ನೀವೇನು ಹೇಳ್ತೀರಿ? ಏನಿಲ್ಲ ರೀ, ನಮ್ದೇನಂದರೆ ನಮ್ಮ ಫ್ರೆಂಡ್ಶಿಪ್ ಯಾವ ಥರ ಅಂದರೆ, ಯಾವುದೇ ಇದರಲ್ಲಿನೂ ನಾವು ಏನೋ ಬಂದ್ರೂ ನಾನು ಹೇಳಿದ್ರೆ ಅವ್ನು ಕೇಳ್ತಾನೆ, ಅವ್ನು ಹೇಳಿದ್ರೆ ನಾನು ಕಣ್ ಮುಚ್ಕೊಂಡು ಕೇಳ್ತೀನಿ. ಯಾಕಂದ್ರೆ ಅವನು ಅದೇ ಒಂದು ರೀಸನ್ ಇಂದ 14 ಕಾಂಟ್ಯಾಕ್ಟ್ ಮಾಡಿರಿ. ಆಬ್ವಿಯಸ್ಲಿ, ಯಾಕಂದ್ರೆ ನಾನು ಏನು ಮಾಡ್ಬೇಕಾದ್ರೂ ಈ ಒಂದು ನನ್ನ ಲೈಫಲ್ಲಿನೂ ಕೂಡ ನಾನು ಏನು ಡಿಸಿಷನ್ ತೊಗೋಬೇಕಂದ್ರೂ ಅವನ ಡಿಸಿಷನ್ ಮೇಲೆ ನಾನು ಡಿಪೆಂಡೆಂಟ್ ಇರ್ತೀನಿ. ಅವನೇ ಒಂದು ಸಜೆಷನ್ ಕೇಳಿ ಇದನ್ನು ಒಳ್ಳೇದಾಗತ್ತಾ ಏನು ಕೆಟ್ಟದ್ದಾಗತ್ತಾ, ಇದರಿಂದ ಏನಿದೆ ಆಲೋಚನೆ ಮಾಡಿದ್ರೆ ಡಿಸಿಷನ್ ತಗೋದು. ಯಾವುದೋ ಪ್ರತಿಯೊಂದು ಇರಲಿ ನಾನು. ಯಾಕಂದರೆ ಏನಾಗುತ್ತೆ ಅಂದರೆ ನಾವು ಒಬ್ಬರನ್ನ ರೋಲ್ ಮಾಡಲ್ ಆಗಿ ತಗೊಂಡಾಗ, ಬಿಕಾಸ್ ಬೇರೆದವ್ರು ಯಾರು ರೋಲ್ ಮಾಡಲ್ ಇರ್ತಾನೆ, ಬಟ್ ನನಗೆ ಅವನೇ ರೋಲ್ ಮಾಡಲ್ ಅಂದಾಗ ಅವ್ನು ಹೇಳಿದಾಗ ನಾನು ಕೇಳ್ಕೊತೋದ್ರೆ ಡೆಫಿನೆಟ್ಲಿ ನನಗೆ ಅವ್ನ ಭಾವನೆಗಳು ಏನಿರ್ತಾರೋ ನನ್ನ ಭಾವನೆಗಳು ಹಾಕೋ. ಆ ಥರ ನಡೀತಿರೋದು ನಮ್ಮ ಸಂಬಂಧ ಅಷ್ಟೇ. ಮತ್ತೆ ಅವ್ನು ಹೇಳಿದ, ಈಗ ನಾನು ಆ್ಯಕ್ಚುಲಿ ಹೆಂಗಂದ್ರೆ ನಾನು ಇಂಜಿನಿಯರಿಂಗಲ್ಲಿ ಯಾವುದೂ ಒಂದು ಬ್ಯಾಕ್ಲಾಗ್ ಇಳಿಸ್ಕೊಂಡಿಲ್ಲ, ಕಾರಣನೇ ಅವನು. ಯಾಕಂದರೆ ನಾವು ಆ ಥರ ಇತ್ತು. ಅವನು ನಾವು ಹೆಂಗಂದ್ರೆ ಅವ್ನು ಓದೋನು ಕೇಳೋರು, ಬಟ್ ನಾವು ಪ್ರೆಸೆಂಟೇಷನ್ ನಾವು ಮಾಡ್ಬಾರ ಅಷ್ಟೇ. ಅವನು ಹೇಳ್ತಿದ್ದ, ನಾವು ಕೇಳ್ತಿದ್ವಿ, ಅದನ್ನ ಹೋಗಿ ನಾವು ಪ್ರೆಸೆಂಟೇಷನ್ ಮಾಡ್ಬೋದು. ಇಲ್ಲಿ ತನಕ ನಾವು ಇಂಜಿನಿಯರಿಂಗ್ ಒಂದು ಬ್ಯಾಕ್ಲಾಗ್ ಇಳಿಸ್ಕೊಂಡಿಲ್ಲ, ವಿತ್ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೀವಿ. ಮತ್ತೆ ದಟ್ ಈಸ್ ದ ಸೀಕ್ರೆಟ್. ಅದೇ ಹೇಳ್ತಿರೋದು, ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ನಮ್ದೆಲ್ಲ. ಮತ್ತೆ ಅವ್ನು ಹೇಳ್ಬೇಕಂದ್ರೆ ಅವ್ನು ಕಾಲೇಜಿಗೆ ಟಾಫರ್. ಎಸ್, ಅದು ಅಂದ್ರೆ ಅದೇ ತರ ನಮ್ದು ಫ್ರೆಂಡ್ಶಿಪ್ ಬಂದಿರೋದು. ಇಲ್ಲಾದ್ರೂ ಅದೇ ತರ ಕಂಟಿನ್ಯೂ ಆಗುತ್ತೆ, ಮುಂದಾದ್ರೂ ಅದೇ ತರ ಇರುತ್ತೆ. ಪಕ್ಕ 100ಕ್ಕೆ 200% ಅದರಲ್ಲಿ ಏನು ಡೌಟ್ ಇಲ್ಲ. ಏನೋ ಬರಲಿ, ಏನೋ ಬಿರುಗಾಳಿ ಬಂದರೂ ಪರವಾಗಿಲ್ಲ, ಯಾವ ಇದು ಬಂದರೂ ಪರವಾಗಿಲ್ಲ, ನಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಶಾಶ್ವತವಾಗಿ ಇದ್ದೇ ಇರುತ್ತೆ, ನಮ್ಮ ಬ್ರೀದೋರಿವರೆಗೂ. ಓಕೆ ಗೈಸ್, ಸೊ ಒಂದು ಫ್ರೆಂಡ್ಶಿಪ್ ಅನ್ನೋದು ಒನ್ ಟೈಪ್ ರೋಲ್ ಮಾಡೆಲ್ ಥರ ನೀವಿಬ್ರು ಅದಿರಣ. ಈ ಫ್ರೆಂಡ್ಶಿಪ್ ನೋಡಿ ಎಷ್ಟೋ ಜನ ನೋಡಿ ಕಲಿತಾರೆ, ಹಿಂಗೂ ಇರಬೇಕಪ್ಪ. ಯಾಕಂದ್ರೆ ಒಬ್ಬೊಬ್ಬರು ಟೈಮ್ ಪಾಸ್ ಸಂಬಂಧ ಫ್ರೆಂಡ್ಶಿಪ್ ಇರ್ತಾರೆ, ಒಬ್ಬೊಬ್ರದ್ದು ಟೈಮ್ ಬೀಂಗ್ ಸಂಬಂಧ ಅಷ್ಟೇ ಒಂದು ಸ್ವಲ್ಪ ದಿನ ಮಾಡಿ ಬಿಡ್ತಾರೆ. ಸೊ ನೀವು ಅದನ್ನ ಕಾಲೇಜ್ ಫ್ರೆಂಡ್ಶಿಪ್ನ ಕನ್ವರ್ಟ್ ಮಾಡಿ ಬಿಸ್ನೆಸ್ ಫ್ರೆಂಡ್ಶಿಪ್ ತೊಗೊಂಬಂದು ಬಿಸ್ನೆಸ್ ಫ್ರೆಂಡ್ಶಿಪ್ ಕನ್ವರ್ಟ್ ಮಾಡಿ ಈಗ ಸಕ್ಸಸ್ಫುಲ್ ಫ್ರೆಂಡ್ಶಿಪ್ ಥರ ನೀವು ಅದನ್ನ ಮುಂದುವರಿತೀರಿ. ಸೊ ಭಾಳ ಖುಷಿ. ಈಗ ಯಾರ್ಯಾರು ಸೆಲೆಬ್ರಿಟೀಸ್ ಬಂದು ಹೋಗ್ಯಾರ ನಾನು ನಿಮ್ಮ ಕಡೆಯಲ್ಲಿ? ಅದಕ್ಕಿಂತ ಮುಂಚೆ ಜಸ್ಟ್ ಒಂದು ಕ್ಲಿಪ್ ಹೇಳ್ತೀನಿ ನಿಮಗೆ. ಯಾವ ಥರ ನಾವು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೀವಲ್ಲ, ನಾವು ರೋಡ್ ಸೈಡ್ ಮಾಡ್ತಿದ್ದಿಲ್ಲ ಫಸ್ಟು. ಅವಾಗಲೇ ಹೇಳ್ಬೇಕಿತ್ತು ನಾನು. ರೋಡ್ ಸೈಡ್ ಮಾಡಬೇಕಾದ್ರೆ ನಮ್ಮದು ರೀಲೆಲ್ಲ ವೈರಲ್ ಆಗ್ತಿತ್ತಲ್ಲ, ಅವಾಗ ನಮ್ಮ ಊರಲ್ಲೆಲ್ಲ ಗೊತ್ತಿಲ್ಲ ನಾವು ಮಾಡಿದ್ವಿ. ಈ ಥರ ನಾ ಕಾರ್ನ್ ಬಿಸ್ನೆಸ್ ಮಾಡ್ತಿದ್ದೀನಿ, ನಾ ಈ ಥರ ಮಾಡಿದ್ದು ಯಾರಿಗೂ ಗೊತ್ತಿದ್ದಿಲ್ಲ. ಅಲ್ಲಿ ನಾವು ಸುಮ್ಮನೆ ಸ್ಟಾರ್ಟ್ ಮಾಡಿದ್ವಿ, ನಮ್ಮ ಮನೇಲಿ ಏನೂ ಗೊತ್ತಿಲ್ಲ. ಅಂದರೆ ಅವ್ರಿಗೆ ಹೆಂಗೆ, ಓಕೆ ಮಾಡ್ತಿದ್ದೆ ಚೆನ್ನಾಗಿ ಮಾಡು ಅಷ್ಟೇ, ಅವ್ರದ್ದು ನಮ್ಮ ಕಡೆ ವಿರೋಧ ಇಲ್ಲ, ಯಾವ ಥರನದ ಮಾಡಬೇಡ ಅಂತಿಲ್ಲ. ಓಕೆ ನೀ ಮಾಡ್ತಿದ್ಯಾ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಷ್ಟೇ ಅಂತ. ಅವಾಗ ಏನಾಯಿತು, ರೀಲೆಲ್ಲ ವೈರಲ್ ಆಯ್ತಲ್ಲ, ನಮ್ಮ ಮಮ್ಮಿಗೆಲ್ಲ ಫ್ರೆಂಡ್ಸ್ ಇರ್ತಾರಲ್ಲ ಅಲ್ಲಿ ಊರಲ್ಲೆಲ್ಲ. ಇದು ಇನ್ಸಿಡೆಂಟ್ ಆಗಿರೋದು. ಇದು ಯಾವ ಥರ ಅಂದರೆ, ಅವರು ರೀಲೆಲ್ಲ ತೋರಿಸ್ತಾರಲ್ಲ, ನೋಡಿ ಇಲ್ಲಿ ನಿನ್ನ ಮಗ ಅಲ್ಲಿ ರೋಡ್ ಸೈಡ್ ಇಂಜಿನಿಯರಿಂಗ್ ಮಾಡಿ ಜ್ವಾಳ ಮರತಾನ, ಏನು ಇಂಜಿನಿಯರಿಂಗ್ ಮಾಡಿದ್ದು ಅದಕ್ಕೆ ಜ್ವಾಳ ಮರಕ್ಕೆ ಇಂಜಿನಿಯರಿಂಗ್ ಮಾಡೋಣ ರೋಡ್ ಸೈಡ್. ಅಂದರೆ ಇಟ್ ಮೀನ್ಸ್ ಏನಂದರೆ, ನಮ್ಮ ಅವ್ವ ಹೇಳ್ತಿದ್ಲು ನನಗೆ ಬಂದಾಗ, ಊರಿಗೆ ಹೋದಾಗೆಲ್ಲ, ನೀವು ಏನಾರು ಮಾಡು ಬೇಡನ್ನಲ್ಲ, ಈ ವಿಡಿಯೋ ಎಲ್ಲ ಮಾಡಿ ಬಿಡಕ್ಕೆ ಹೋಗ್ಬೇಡ ಮರ, ಇದ್ರೊಳಗೆಲ್ಲ ಕಳ್ಸಕ್ಕೆ ಹೋಗ್ಬೇಡ, ನೀವು ಊರಾಗೆಲ್ಲ ಕಳಿಸ್ಬೇಡ, ಬೇಕಾದಾಗ ಅಲ್ಲೇ ಮಾಡ್ಕೊಂಡು ನೀನು ನಡೀತೈತಿ. ಅಂದರೆ ಆ ಥರ ಪ್ರೊಸೆಸ್ಸು ಬಂದಿದ್ದಾವೆ. ಅವಾಗೆಲ್ಲ ಊರ್ ಜನ ಎಲ್ಲ ಏನು ಗುರು ರೋಡ್ ಸೈಡ್ ಜೋಳ ಮಾಡ್ತಿದ್ದ ಅಂತಿದ್ರು. ಈಗ ಅವರೇ ಹೇಳ್ತಾರೆ, ಇಲ್ಲ ಒಂದು ಚೆನ್ನಾಗಿರೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ, ಸ್ಟ್ಯಾಂಡ್ ಆಗಿದ್ದಾನೆ, ಆಂಟ್ರಪ್ರಿನರ್ ಆಗಿದ್ದಾನೆ. ದೆನ್ ಇಟ್ ಕಮ್ಸ್ ಟು ಏನಂದರೆ, ನಾವು ಛಲ ಬಿಡಬಾರ್ದು. ನಾವು ಮಾಡಕ್ಕೆ ನಿಂತ ಮೇಲೆ ಅದ್ರದ್ದು ಇನ್ನೇನು ಔಟ್ ತಿಳ್ಕೊಂಡು ಮಾಡಿದ್ಮೇಲೆ ಹಿಂದೆ ಹೆಜ್ಜೆ ಇಡಬಾರ್ದು ಅಂತ ನಮ್ಮ ಕಾನ್ಸೆಪ್ಟ್. ವಾವ್, ಯಾಕಂದ್ರೆ ಊರಾಗಿನ ಜನ ಇರ್ತಾರ, ಊರೊಳಗಂದ್ರೂ ಅದು ಕಾಮನ್. ನೆಕ್ಸ್ಟ್ ಇನ್ನೊಂದು ಏನಾಯ್ತು ಅಂದರೆ, ಇಂಪಾರ್ಟೆಂಟ್ ಆಗಿ ನಾವು ಈಗ ಏನು ಹೇಳಿದ್ವಿ, ರಿಸರ್ಚ್ ಮಾಡಿದ್ವಿ, 2 years ರಿಸರ್ಚ್ ಮಾಡಿದ್ವಿ, ಎಲ್ಲ ಗಾಡಿ ಎಲ್ಲ ರೆಡಿ ಮಾಡಿದ್ವಲ್ಲ. ಆ ಫೇಸ್ ಹೆಂಗಿತ್ತು ಅಂತಂದ್ರೆ, ನಿಮಗೆ ಯಾವ ಥರ ಇರುತ್ತಂದರೆ, ಎಲ್ಲರೂ ಬಂದು ಹೇಳೋರು, ಯಾವಾಗ ಓಪನ್ ಮಾಡ್ತೀರಿ ಮರ, ಸುಮ್ಮನೆ ಅಡ್ಡಾಡೋದಾಯ್ತು, ಬರೀ ಅಲ್ಲಿ ಇಲ್ಲಿ ಅಡ್ಡಾಡೋದು, ಬೆಳತಾನೆ ಅಡ್ಡಾಡ್ತೀರಿ, ಅವನು 4 ಗಂಟೆಗೆ ಎದ್ದು ಹೋಗ್ತೀರಿ ಮುಂಜಾನೆ, ಈ ಥರ ಎಲ್ಲ ಹೋಗಿದ್ದೀವಲ್ಲ. ಅದಕ್ಕೆಲ್ಲ ಈಗ ಏನಾಗುತ್ತೆ, ಯಾವಾಗಲೂ ಎಕ್ಸಿಕ್ಯೂಟ್ ಮಾಡಿದಾಗ ಎಲ್ಲರೂ ಟ್ರಸ್ಟ್ ಮಾಡ್ತಾರೆ, ಪಾಪ ಅವ್ರನ್ನ ತಪ್ಪು ಅಂತ ಹೇಳಲ್ಲ. ಬಟ್ ಏನು ಮಾಡೋದು, ಎಲ್ಲರೂ ಇದು ಮಾಡಕ್ಕೆ ಸ್ಪೀಡ್ ಮಾಡತ್ತಾರೆ, ಯಾವಾಗ ಓಪನ್ ಮಾಡ್ತೀರಾ, ಏನು ಇನ್ನೂ ಓಪನೇ ಮಾಡ್ತಿಲ್ಲ, ಸುಮ್ಮನೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀರಿ. ಸೊ ಆ ಥರ ಎಲ್ಲ ನಮ್ಗೆ ಕ್ವಶನ್ಸ್ ಬರೋಕ್ಕೆ ಸ್ಟಾರ್ಟ್ ಆದವು. ಅವಾಗ ಏನಿರುತ್ತೆ, ನಾವು ಅದಕ್ಕೆ ನಾನೊಂದು ಏನು ಹೇಳ್ತೀನಿ ಅಂದರೆ, ಎಲ್ಲರದ್ದು ಸಜೆಷನ್ ತೊಗೋಬೇಕು, ಎಲ್ಲರೂ ಒಪಿನಿಯನ್ ತೊಗೋಬೇಕು, ಬಟ್ ಅಲ್ಟಿಮೇಟ್ಲಿ ಡಿಸಿಷನ್ ಏನಿದೆಲ್ಲ ನಮ್ದಿರಬೇಕು.
ಸೊ ಅವಾಗ ನಾವು ಲೈಫಲ್ಲಿ ಸಕ್ಸಸ್ ಆಗ್ಬೋದು ಅಂತ ನಾನು ಇದೊಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ. ಈಗ ನೀವು ಎಲ್ಲಿವರೆಗೂ ರೀಚ್ ಆಗಿರೋಣ, ಎಷ್ಟು ಜನ ಯಾರ್ಯಾರು ಬಂದಾರ, ಯಾರು ದೊಡ್ಡ ದೊಡ್ಡ ಜನ ಬಂದಾರ, ಯಾರ್ಯಾರು ನಿಮಗೆ ಹೆಲ್ಪ್ ಮಾಡ್ಯಾರ? ಸೊ ಆಬ್ವಿಯಸ್ಲಿ ನಮ್ಮ ಕಡೆಯಿಂದ ಅಂದರೆ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ ಸ್ಟಾರ್ಟ್ ಆದಮೇಲೆ ಭಾಳ ಜನ ಫುಡ್ ಬ್ಲಾಗರ್ಸ್ ಬಂದು ನಮಗೆ ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ರೀತಿಯ ನಿಸ್ವಾರ್ಥ ಸಪೋರ್ಟ್ ಅಂತಾರಲ್ಲ, ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲಾರ್ದೆ ಇಲ್ಲಿವರೆಗೂ ಈಗಾದರೂ ಸಪೋರ್ಟ್ ಮಾಡ್ತಿದ್ದಾರೆ ಭಾಳ ಜನ. ಅಂದರೆ ನಮಗೆ ಭಾಳ ಜನ ಫುಡ್ ಬ್ಲಾಗರ್ಸ್ ಇದ್ದಾರೆ. ಎಲ್ಲರೂ ಬಂದು ನಮ್ಮ ಜೊತೆ ನಿಂತು ನೀವು ಮಾಡಿ ಚೆನ್ನಾಗಿದೆ, ಇದು ಪ್ರಾಡಕ್ಟ್ ಚೆನ್ನಾಗಿದೆ, ಇದ್ರ ವ್ಯಾಲ್ಯೂ ಇದೆ, ಪ್ರಾಡಕ್ಟ್ ವ್ಯಾಲ್ಯೂ ಭಾಳ ಇದೆ, ನೀವು ಮಾಡ್ಕೋತ ಹೋಗಿ, ಇದರಿಂದ ಚೆನ್ನಾಗಾಗುತ್ತೆ ಅಂತೇಳಿ ನಮಗೆ ಭಾಳ ಜನ ಸಪೋರ್ಟ್ ಮಾಡಿದ್ದಾರೆ. ಅದಾದಮೇಲೆ ನಮಗೆ ಬೇರೆ ಬೇರೆ ಅಂದರೆ ನಮ್ಮ ಪಬ್ಲಿಕ್ ಮ್ಯೂಸಿಕಲ್ಲೆಲ್ಲ ಬಂದಿದ್ದೀವಿ, ಅದರಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ, ಅದರಲ್ಲಿ ಬಂದಿದ್ವಿ. BTV ಬಂದಿದ್ದೀವಿ, ಆರೋಗ್ಯದ ಬಗ್ಗೆ ಅಂತೇಳಿ ಒಂದು ಸ್ಟೋರಿ ಮಾಡ್ತಾರೆ, ಅದು BTV ಬಂದು ನಮ್ಮನ್ನು ಕವರ್ ಮಾಡಿದ್ದಾರೆ. ಅದಾದಮೇಲೆ ನಾವು ಸವಿ ರುಚಿಯಲ್ಲಿ ಬಂದಿದ್ದೀವಿ, ರೀಸೆಂಟ್ಲಿ ಬೊಂಬಾಟ್ ಭೋಜನಲ್ಲಿ ಕೂಡ ಬಂದಿದ್ದೀವಿ. ಮತ್ತು ನಾವು ವರ್ತೂರು ಸಂತೋಷನೆಲ್ಲ ಬಂದಿದ್ದಾರೆ, ಹಳ್ಳಿ ಕರವಡೆ ಅಂತ ವರ್ತೂರು ಸಂತೋಷ್ ಅವರು ಬಂದಿದ್ದಾರೆ. ನಮ್ಮ ಜಯನಗರ ಬ್ರಾಂಚಲ್ಲಿ ರೆಗ್ಯುಲರ್ ಆಗಿ ಬರ್ತಾರೆ. ಏನಾಯ್ತು ಅಂತಂದ್ರೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿರೋದ್ರಿಂದ ಏನಾಯ್ತು, ಫುಡ್ ಬ್ಲಾಗರ್ ಅಂದ್ರೆ ನಮ್ಗೆ ಒಂಥರ ಫ್ಯಾಮಿಲಿ ಥರ. ಸೊ ಅವರು ಸಪೋರ್ಟ್ ಇಲ್ದೇ ನಾವು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಆ ಟೈಮಲ್ಲಿ ಏನಿತ್ತು, ಮಾರ್ಕೆಟಿಂಗ್ ಈಸ್ ಇಂಪಾರ್ಟೆಂಟ್. ನಾವು ಒಂದೇನೋ ಒಳ್ಳೆ ಪ್ರಾಡಕ್ಟ್ ತಂದ್ವಿ, ಬಟ್ ಮಾರ್ಕೆಟಿಂಗ್ ಯಾವ ಥರ ಮಾಡೋದು ಅನ್ನೋ ಟೈಮಲ್ಲಿ ನಮಗೆ ಎಲ್ಲ ಫುಡ್ ಬ್ಲಾಗರ್ಸ್ ಸಪೋರ್ಟ್ ಮಾಡಿದರು. ಬಟ್ ಸ್ಟಾರ್ಟಿಂಗಲ್ಲಿ ಅಂತಂದರೆ ಗ್ರಬ್ ಮೋಡ್ ಅಂತ ಇದ್ದಾರೆ, ಅಂದ್ರೆ ವೈಷ್ಣವಿ ಮೇಡಮ್ ಆಗಿರ್ಬೋದು, ನೆಕ್ಸ್ಟ್ ಪುಡಿ ಮಂಕು, ಅದಾದಮೇಲೆ ಪುಡಿ ಬ್ರಾಹ್ಮಣ, ಅದಾದಮೇಲೆ ನಳಮಹಾರಾಜ, ಭೀಮಸೇನ ನಳಮಹಾರಾಜ, ಅದಾದಮೇಲೆ ಒನ್ನನು ವೆರ್ವಿ ಇಟ್ ಅಂತೇಳಿ ಆಶಿಕ್ ಸರ್ ಅಂತಿದ್ದಾರೆ, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ತುಂಬ ಜನ ಇದ್ದಾರೆ. ಸೊ ಅವರೆಲ್ಲ ಹೆಸರು ಹೇಳೋಕ್ಕಾಗಲ್ಲ, ಎಲ್ರಿಗೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂಲಕ. ಸೊ ಇದೊಂದು ಆಪರ್ಚುನಿಟಿ ತಗೊಂಡು ಎಲ್ಲರಿಗೆ ಫುಡ್ ಬ್ಲಾಗರ್ಸ್, ಯಾಕಂದ್ರೆ ಅವ್ರು ಯಾರ್ಯಾರು ಹೆಸರು ಹೇಳ್ಯಾರ ಎಲ್ಲರನ್ನೂ ಅವ್ರನ್ನ ಒಂದು ಟೈಪ್ ಅವ್ರನ್ನ ನೋಡಿದ್ದೀನಿ, ಅವ್ರನ್ನ ಫಾಲೋನು ಮಾಡಿದ್ದೀನಿ. ಸೊ ನಮ್ಮ ಕನ್ನಡ ಫುಡ್ ಕರ್ನಾಟಕ ಬೆಂಗಳೂರಿಗೆ ಭಾಳ ಅವ್ರದ್ದು ಸ್ಯಾಕ್ರಿಫೈಸ್ ಐತಿ, ಭಾಳ ಒಳ್ಳೆ ಫುಡ್ ತೋರ್ಸ್ಯಾರ. ಸೊ ಈ ಟೈಮ್ನಾಗ ಅವ್ರನ್ನ ನೆನ್ಸ್ಕೊಳತ್ತಾರಲ್ಲ, ಅದನ್ನು ಗ್ರೇಟ್. ಹೌದೌದು, ಯಾಕಂದರೆ ಏನಾಗುತ್ತೆ, ಎಲ್ಲ ಪ್ರತಿಯೊಂದು ಇದರಲ್ಲೂ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಎಲ್ಲರೂ ಫುಡ್ ಬ್ಲಾಗರ್ ಅಂದ್ರೆ ಬೈತಾರೆ, ಅವ್ರು ಯಾವ್ದಾದ್ರು ರಿವ್ಯೂ ಮಾಡ್ತಾರೆ ಅಂತ. ಬಟ್ ಹಂಗಿಲ್ಲ, ನಮ್ದೆಲ್ಲ ಚೆನ್ನಾಗಿದೆ ಅಲ್ಲ ಪ್ರಾಡಕ್ಟು. ಸೊ ನಮಗೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅವರಿಂದ ನಾವು ಬೆಳೆದಿದ್ದೀವಿ, ಅವರಿಂದ ನಮ್ಗೊಂದು ಅನುಕೂಲ ಆಗಿದೆ. ಸೊ ನಮ್ಗೆ ಅವರಿಂದ ಒಂದು ನಮ್ಮ ಪ್ರಾಡಕ್ಟ್ ಎಲ್ಲ ಕಡೆ ರೀಚ್ ಆಗೋಕ್ಕೆ ಅನುಕೂಲ ಆಗಿದೆ. ಸೊ ನಾವು ಅವ್ರಿಗೆ ಡೆಫಿನೆಟ್ಲಿ ನಾವು ಅವ್ರಿಗೆ ಆಭಾರಿಯಾಗಿರ್ತೀವಿ ಅಂತ ಹೇಳ್ತೀನಿ. ಈಗ ಮಿಸ್ಟರ್ ಆ್ಯಂಡ್ ಮಿಸ್ ನೆಕ್ಸ್ಟ್ 5 years ಒಳಗೆ ಎಲ್ಲಿರ್ತಾರೆ, ಎಷ್ಟು ಔಟ್ಲೆಟ್ ಆಗಿರ್ತಾ, ಎಲ್ಲಿರ್ತೀವಿ? ಏನು ನೀವು ಬೆಂಗಳೂರದಾಗ ಇರ್ತಾರೋ, ಏನು ಬೇರೆ ದೇಶಕ್ಕೆ ಹೋಗ್ತಿರೋ, ಏನು ಹಂಗೂ ಏನಾರ ಪ್ಲಾನ್ ಇರ್ತಾ ಏನೋ? ಇದೆ ನಮ್ಮದು ನಾವು ಯಾವ ಥರ ಮಾಡೆಲ್ ರನ್ ಮಾಡ್ತಾ ಇದೀವಿ ಅಂದರೆ, ನಮ್ಮದು ಸ್ಲೋ ಆ್ಯಂಡ್ ಸ್ಟಡಿ ಮಾಡಲು. ಸೊ ರ್ಯಾಪಿಡ್ ಎಕ್ಸ್ಪೆನ್ಷನ್ ಇಲ್ಲ, ನಾವು ರ್ಯಾಪಿಡ್ ಎಕ್ಸ್ಪೆನ್ಷನಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಸ್ಲೋ ಆ್ಯಂಡ್ ಸ್ಟಡಿ ಆಗಿ ಎಕ್ಸ್ಪೆಂಡ್ ಮಾಡ್ಬೇಕಂತಿದೆ. ನೀವು ಹೇಳ್ದಂಗೆ ನಾವು ಆಲ್ ಓವರ್ ವರ್ಲ್ಡನ್ನು ರೀಚ್ ಮಾಡ್ಬೇಕಂತನಿದೆ, ಪ್ಲ್ಯಾನ್ ಇದೆ. ದುಬೈ ಆಗಿರ್ಬೋದು, ಕೀನ್ಯಾ ಆಗಿರ್ಬೋದು, USA ಆಗಿರ್ಬೋದು, ಎಲ್ಲ ಕಡೆ ಪ್ಲ್ಯಾನ್ ಇದೆ. ಮತ್ತು ಆಲ್ ಓವರ್ ಈಗ ನಾವೇನು ಮಾಡ್ತಾ ಇದೀವಿ, ಬೆಂಗಳೂರಲ್ಲಿ ಇದ್ದೀವಿ. ಮೇಜರ್ ಏನಾಗಿದೆ, ಇಲ್ಲೇ ಡೆನ್ಸಿಫೈಡ್ ಆಗಿದೆ ನಮ್ದು ಬೆಂಗಳೂರಲ್ಲಿನೇ. ಸೊ ಔಟ್ ಆಫ್ ಬೆಂಗಳೂರು ಪ್ಲ್ಯಾನ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಅಂದರೆ ಲೈಕ್ Tier 2, Tier 3 ಸಿಟೀಸ್ ಆಫ್ ಕರ್ನಾಟಕ, ಅಗೇನ್ ಔಟ್ ಆಫ್ ಕರ್ನಾಟಕ ಲೈಕ್ ಮುಂಬೈ ಆಗಿರ್ಬೋದು, ಅಂದರೆ ಮೆಟ್ರೋಪಾಲಿಟನ್ ಸಿಟೀಸ್, ಡೆಲ್ಲಿ, ದೆನ್ ಮುಂಬೈ, ಚೆನ್ನೈ, ಕೋಲ್ಕತ್ತಾ. ಸೊ ಏನಿದಾವಲ್ಲ ಆಲ್ ಓವರ್ ದ ಇಂಡಿಯಾನೂ ರೀಚ್ ಮಾಡಬೇಕು, ದೆನ್ ಆಲ್ ಓವರ್ ದ ವರ್ಲ್ಡೂ ರೀಚ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದೀವಿ. ನಾವು ಮಾಡ್ತೀವಿ, ಬಟ್ ಇಟ್ ಈಸ್ ಲೈಕ್ ಎ ಸ್ಲೋ ಆ್ಯಂಡ್ ಸ್ಟಡಿ. ನಮ್ಮ ಆ ಕಾನ್ಸೆಪ್ಟ್ ಮೇಲೆ ಮಾಡ್ತೀವಿ. ಯಾಕಂದರೆ ನಾವು ಯಾವ ಥರ ಅಂದರೆ ಒನ್ಸ್ ಮುಂದಕ್ಕೆ ಹೆಜ್ಜೆ ಇಟ್ಟರೆ ಹಿಂದಕ್ಕೆ ಇಡಬಾರ್ದು. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಇಟ್ ವಿಲ್ ಟೇಕ್ ಟೈಮ್, ಡೆಫಿನೆಟ್ಲಿ ನಾವು ಎಲ್ಲ ಕಡೆ ರೀಚ್ ಆಗ್ತೀವಿ. ಅದಾದಮೇಲೆ ನಾವು ಈಗ ಏನು ಹೇಳಿದ್ವಿ, ನಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಕೊಂಡ್ವಿ. ಅಂದರೆ ನಾವು ದುಂಡೇಶ್ ಆಗಿರ್ಬೋದು, ನಾನು ಫೌಂಡರ್ ಅಂತ ಹೇಳ್ಬಿಟ್ಟು. ಸೊ ಇನ್ನೊಬ್ರು ಇದ್ದಾರೆ, ಅವರು ನಮ್ಮ ಟೀಮ್ ಅಂದರೆ ಹೆಂಗಂತಂದರೆ ನಮ್ಮ ವೆಲ್ ವಿಷರು, ನಮ್ಮ ಅಣ್ಣ. ಸೊ ನಮ್ಗೆಲ್ಲರೂ ಒಂದು ಮೋಟಿವೇಟರ್. ನಾವು ಯಾವಾಗಾದರೂ ಇನ್ನೊಂದು ಏನಾಗುತ್ತೆ, ಮನುಷ್ಯ ಅಂದಮೇಲೆ ಅಪ್ಸ್ ಇರುತ್ತೆ, ಡೌನ್ಸ್ ಇರುತ್ತೆ, ಅರ್ಥ ಆಯ್ತಾ? ಆ ಟೈಮಲ್ಲಿ ಅವ್ರು ನಮಗೆ ಡೌನ್ ಆದಾಗ ಏನು ಮಾಡ್ತಾರೆ, ಮೋಟಿವೇಟ್ ಮಾಡೋದಾಗಿರ್ಬೋದು. ಅವ್ರು ಏನಾಯಿತು, ನಾವು ಅವ್ರನ್ನ ಈ ರೀಸೆಂಟಾಗಿ ಆ್ಯಡ್ ಮಾಡ್ಕೊಂಡಿದ್ವಿ, ಅಂದರೆ 2 years ಆ್ಯಡ್ ಮಾಡ್ಕೊಂಡಿದ್ವಿ. ಅದಕ್ಕೂ ಮುಂಚೆನೇ ನಮಗೆ ಅವ್ರಿಗೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಮೋಟಿವೇಶನ್ ಆಗಿ ನಮ್ಮನ್ನು ಕಂಟಿನ್ಯೂಸ್ ಮೋಟಿವೇಟ್ ಮಾಡಿದ್ದಾರೆ. ಅವ್ರ ಹೆಸರು ಮಿಸ್ಟರ್ ಶಂಕರ್ ಅಂತ ಹೇಳ್ಬಿಟ್ಟು. ಅವರು ಬೇಸಿಕಲಿ ಶಿವಮೊಗ್ಗದವರು. ಈಗ ಅವ್ರು ನಮ್ಮ ಪಾರ್ಟ್ ಆಫ್ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ ಆಗಿದ್ದಾರೆ. ಸೊ ಅವರು ನಮ್ಮ ಟೀಮಲ್ಲಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ನಮ್ಮದೊಂದು ಕೋರ್ ಟೀಮ್ ಅಂತಿದೆ. ಆ ಕೋರ್ ಟೀಮಲ್ಲಿ ವಿಜಯನಗರದಲ್ಲಿ ಇರ್ತಕ್ಕ, ನಾನು ಹೇಳಿದ್ನಲ್ಲ ಗ್ರೋ ಟುಗೆದರ್ ಅಂತ ಹೇಳ್ಬಿಟ್ಟು. ಸೊ ಆ ಕಾನ್ಸೆಪ್ಟಲ್ಲಿ ವಿಜಯನಗರದಲ್ಲಿ ಇರ್ತಕ್ಕಂಥ ಚಂದ್ರಕಾಂತ್ ಅಂತಿದ್ದಾರೆ, ಅವರು ಗುಲ್ಬರ್ಗದವರು. ಅದಾದಮೇಲೆ ರಾಜಾಜಿನಗರದಲ್ಲಿ ವಿನಯ್ ಅಂತ ಹೇಳ್ಬಿಟ್ಟು. ಸೊ ಅವರು ಬೇಸಿಕಲಿ ಮಾಲಿಂಗ್ಪುರದವರು. ಅದಾದಮೇಲೆ ಮತ್ತು ನಮ್ಮ ದುಂಡೇಶ್ವರ ಹಳೆಯನು ಕೂಡ ಅವನು. ಸೊ ಈ ಥರ ನಮ್ಮ ಕೋರ್ ಟೀಮ್ ಇದೆ. ಇಟ್ ಈಸ್ ಆಲ್ ವಿ ಬಿಲೀವ್ ಇನ್ ಟೀಮ್ ವರ್ಕ್ ಆಲ್ವೇಸ್. ನೀವು ಇಬ್ರು ಜನ ಇಲ್ಲಿ ಕೂತಿರೋ ಅಂದ್ರೆ ಈಗ ನಿಮ್ 14 ಔಟ್ಲೆಟ್ಸ್ನಾಗ ನಿಮ್ ಜನ ಕೆಲಸ ಮಾಡ್ತಿರ್ತಾರೆ. ಸೊ ಅದು ಯಾಕಂದ್ರೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಇದು ಫ್ರಾಂಚೈಸಿ ಮಾಡಲ್ ಆಗಿರೋದ್ರಿಂದ ನಮ್ಮ 5 ಔಟ್ಲೆಟ್ ಏನಿದೆ ನಮ್ಮ ಕಂಟ್ರೋಲ್ ಇರುತ್ತೆ. ಉಳಿದಿರೋ ಔಟ್ಲೆಟ್ ಎಲ್ಲ ಅವ್ರು ಫ್ರಾಂಚೈಸಿ ಅವ್ರು ತೊಗೊಂಡಿರ್ತಾರಲ್ಲ, ಅವ್ರು ರನ್ ಮಾಡ್ತಿರ್ತಾರೆ. ಸೊ ನಮ್ದು ಏನಿರುತ್ತೆ, ಕಂಟಿನ್ಯೂಸ್ ಆಗಿ ವಿಸಿಟ್ ಮಾಡೋದಾಗಿರ್ಬೋದು, ಯಾವ ಥರ ಸಪ್ಲೈ ಮಾಡ್ತಿದ್ದಾರೆ, ಯಾವ ಥರ ಕಸ್ಟಮರ್ ಜೋಡಿ ಇಂಟ್ರಾಕ್ಷನ್ ಮಾಡ್ತಿದ್ದಾರೆ, ಅದನ್ನೆಲ್ಲ ಕಂಟಿನ್ಯೂಸ್ ಆಗಿ ಆಡಿಟ್ ಮಾಡ್ತಾ ಇರ್ತೀವಿ. ಆಮೇಲೆ ನಾವು ಕ್ವಾಲಿಟಿ ಕೊಡ್ತಾ ಇದಾರೋ ಇಲ್ವೋ,
ರಾ ಮೆಟೀರಿಯಲ್ ನಮ್ಮ ಹತ್ರನೇ ತೊಗೋಬೇಕು ಅವರು ಕಂಟಿನ್ಯೂಸ್ ಆಗಿ. ಸೊ ಅದನ್ನೆಲ್ಲ ನಾವು ಮಾನಿಟರ್ ಮಾಡ್ತಾ ಇರ್ತೀವಿ ಉಳಿದಿರೋ ಕಡೆ. ಬಟ್ ಬೇಸಿಕಲಿ ನಾವು ರನ್ ಮಾಡೋದಂದ್ರೆ 5 ಬ್ರಾಂಚ್ ನಾವು ರನ್ ಮಾಡ್ತೀವಿ. ಓಕೆ. ಸೊ ನಾ ಈಗ ಹೊಸದಾಗಿ ಹೊಸ ಜನ ಹೊಸ ಯುವಕರು ಅನ್ಬೋದು, ಯಂಗ್ ಏಜ್ ಅವರು, ಸೊ ಏನಾದರೂ ಹೊಸ ಬಿಸ್ನೆಸ್ ಟ್ರೈ ಮಾಡ್ಬೇಕಂತಾರೆ. ಸೊ ಆಸ್ ಅ ನ್ಯೂ ಫೌಂಡರ್ ಆಫ್ ಮಿಸ್ಟರ್ ಅಂಡ್ ಮಿಸ್ ಕಾರ್ನ್, ಸೊ ಅವ್ರಿಗೆ ಏನು ಟಿಪ್ ಕೊಡಕ್ಕೆ ಇಷ್ಟಪಡ್ತೀರಿ? ಯಾವ ಥರ ಹಿಂಗೆ ಸ್ಟಾರ್ಟ್ ಮಾಡೋದಂದ್ರೆ ಏನು ಯಾವ ಥರ ಹೇಳ್ತೀರಿ? ಹೌದು, ಇಂಡಿಯಾ ಏನದೇನಂದ್ರೆ ಯುವಕರದ್ದು ಇದು. ಸೊ ಹಂಗಾಗಿ ಯುವಕರು ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ ಅವರು ಪ್ರಾಡಕ್ಟ್ನ ಐಡೆಂಟಿಫೈ ಮಾಡಬೇಕು. ಸೊ ಯಾವ ಪ್ರಾಡಕ್ಟ್ನ ನಾನು ಸೆಲ್ ಮಾಡಬೇಕು ಅನ್ನೋದು. ಆಮೇಲೆ ಆ ಪ್ರಾಡಕ್ಟ್ ರಿಲೇಟೆಡ್ ಬ್ಯಾಕ್ಗ್ರೌಂಡು ಏನಿದೆ ಕಂಪ್ಲೀಟಾಗಿ ರಿಸರ್ಚ್ ಮಾಡಬೇಕು. ಅದಾದಮೇಲೆ ಇನ್ನೊಂದು ಏನಂದರೆ ಕಾಂಪಿಟೇಟರ್ಸ್ ಯಾರಿದ್ದಾರೆ, ಸೊ ಅದ್ರ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡಬೇಕು. ಅದಾದ ನೆಕ್ಸ್ಟ್ ಏನು ಮಾಡಬೇಕು ಅವರು, ಓಕೆ ಕಾಂಪಿಟೇಟರ್ ಸ್ಟಡಿ ಮಾಡಿದ್ದಾಯಿತು, ಅದ್ರ ಬ್ಯಾಕ್ಗ್ರೌಂಡು ಸ್ಟಡಿ ಮಾಡಿದ್ದಾಯಿತು, ಪ್ರಾಡಕ್ಟ್ ಹೈಲೈಟ್ ಮಾಡಿದ್ದಾಯಿತು. ಸೊ ಯಾವುದೇ ನಾವು ಏನೇ ಮಾಡಿದ್ರೆ ಬಿಸ್ನೆಸ್ ನಾವು ಟಾಪಲ್ಲಿ ಇರೋಕ್ಕೆ ಟ್ರೈ ಮಾಡಬೇಕು. ಸೊ ಅಣ್ಣ ಈಗ ಮಿಸ್ಟರ್ ಆ್ಯಂಡ್ ಮಿಸ್ ಕಾರ್ನ್ ನಾನೇ ಒಂದು ಪರ್ಟಿಕ್ಯುಲರ್ ಏರಿಯಾ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನು ಕ್ರೈಟೀರಿಯಾ? ಆಕ್ಚುಲಿ ಬೇಸಿಕಲಿ ನಮ್ದು ಸ್ಲೋ ಆ್ಯಂಡ್ ಸ್ಟಡಿ ಇರೋದ್ರಿಂದ ಯಾವ ಥರ ಮಾಡ್ತೀವಿ ಅಂದ್ರೆ ನಾವು ಈಗ ನೀವು ಒಂದು ಲೊಕೇಶನ್ ಚೂಸ್ ಮಾಡಿದ್ರೆ ಮಿನಿಮಮ್ ಆ ಲೊಕೇಶನ್ ಸೈಜು 10x10 ಮಿನಿಮಮ್ ಫಾರ್ ದ ಇಕ್ವಿಪ್ಮೆಂಟ್ಸ್ ಬೇಕು ನಮಗೆ. ರೂಮು 10x10, ಒಂದು ಶಾಪು 10x10 ಇರಬೇಕು. ನೀವು ಒಂದು 2-3 ಔಟ್ಲೆಟ್ ನೋಡಿದ್ರೆ ಅಂದರೆ ನೀವು ಒಂದು 2-3 ಸ್ಪೇಸ್ ನೋಡಿದರೆ ನಾವು ಒಂದು ವಿಸಿಟ್ ಮಾಡ್ತೀವಿ, ಅದು ಸುಟೇಬಲ್ ಇದೇನೋ ಇಲ್ಲೋ, ನಮ್ಮ ಕ್ರೈಟೇರಿಯಾದಲ್ಲಿ ಇದೇನೋ ಇಲ್ಲೋ. ಅಥವಾ ಎಕ್ಸಾಂಪಲ್ ಈಗ ಅಲ್ಲಿ ಇಟ್ರೀಸ್ ಇದಾವ, ಇಲ್ಲಿ ಬಿಸ್ನೆಸ್ ಆಗುತ್ತೋ ಇಲ್ಲೋ, ಅಂದರೆ ಯಾವ ಥರ ಜನ ಇದ್ದಾರೆ, ಅಲ್ಲಿ ವಾಕಿನ್ಸ್ ಇದೇನೋ ಇಲ್ಲೋ, ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ನಾವು ನಿಮಗೆ ಒಂದು ಸಜೆಷನ್ ಕೊಡ್ತೀವಿ. ಇಲ್ಲಿ ಮಾಡ್ಬೋದು ಸರ್, ಇಲ್ಲಿ ಆಗುತ್ತೆ, ಅಥವಾ ಇಲ್ಲಿ ಆಗಲ್ಲ ಸರ್, ಇಲ್ಲಿ ಮಾಡೋಕ್ಕೋಗ್ಬೇಡಿ, ಬೇರೆ ಕಡೆ ನೀವು ಸರ್ಚ್ ಮಾಡಿ ಅನ್ನೋದೊಂದು ಸಜೆಷನ್ ಕೊಡ್ತೀವಿ. ಅದಾದಮೇಲೆ ಏನಿರುತ್ತೆ, ನಮ್ದು ಯಾವ ಥರ ಬಿಸ್ನೆಸ್ ಕ್ರೈಟೇರಿಯಾಸ್ ಇದ್ದಾವೆ, ಮಿನಿಮಮ್ ಸೈಜ್ ನಮ್ಮದು 10x10 ಇರಬೇಕು. ನೆಕ್ಸ್ಟ್ ಮತ್ತೆ ಇನ್ನೊಂದು ಏನಾಗುತ್ತೆ, ನಮ್ಮಲ್ಲಿ ನಾವೇನು ಮಾಡ್ತೀವಿ, ಈಗೇನಾದರೂ ನೀವು ನಮ್ಮ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ಗೆ ನೀವು ಒಂದು ಏನೋ ಫ್ರಾಂಚೈಸಿ ತೊಗೋತಿದ್ರೆ ಅಂದರೆ ಮಿನಿಮಮ್ ನಮ್ಮ ಕಡೆಯಿಂದ ಒಂದು 20 days ಟ್ರೈನಿಂಗ್ ಇರುತ್ತೆ, ಥರೋಲಿ ಪ್ರಾಡಕ್ಟ್ ಬಗ್ಗೆ ಟ್ರೈನಿಂಗ್ ಇರುತ್ತೆ. ಬಿಕಾಸ್ ಇದನ್ನು ಬೇರೆ ಥರ ಅಲ್ಲ, ಇದು ಯಾವ ಥರ ಅಂದರೆ ಫ್ರಾಂಚೈಸಿ, ಇದನ್ನು ನಾವು ಕಲಿಬೇಕು. ಯಾವ ಥರ ಕಾರ್ನ್ ಪ್ರಿಪೇರ್ ಮಾಡೋದ್ರಿಂದ ಹಿಡಿದು ಎಷ್ಟು ನಾವು ಅವರಿಗೆ ಕೊಡಬೇಕು, ನಾವು ಕ್ವಾಲಿಟಿಯಿಂದ ಹಿಡಿದು ಕ್ವಾಂಟಿಟಿಯಿಂದ ಹಿಡಿದು ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಅವ್ರಿಗೆ. 20 days ಅವರು 5 ಜನ ಬಂದರೂ ಹ್ಯಾಂಡಲ್ ಮಾಡೋಕೆ ರೆಡಿ ಇರಬೇಕು, 50 ಜನ ಬಂದರೂ ಹ್ಯಾಂಡಲ್ ಮಾಡೋಕೆ ರೆಡಿ ಇರಬೇಕು. ಆ ಥರ ನಾವೇನು ಮಾಡ್ತೀವಿ, ಥರೋಲಿ ಟ್ರೈನಿಂಗ್ ಕೊಡ್ತೀವಿ. ಅದಾದಮೇಲೆ ನಮ್ಮ ಕಡೆಯಿಂದ ಏನಿರುತ್ತೆ, ನಾವು ಕೌಂಟರ್ಸ್ ಕೊಡ್ತೀವಿ. ಏನು ನೋಡ್ತಿದ್ರಲ್ಲ, ಇದರ ಕೌಂಟರ್ ಇರುತ್ತೆ. ನೆಕ್ಸ್ಟ್ ನಿಮಗೆ ಇದ್ರ ಕೌಂಟ್ರಲ್ಲಿ ಏನು ಬರುತ್ತೆ, ಸ್ಟೀಮರ್ ಬರುತ್ತೆ, ಫ್ರೈಯರ್ ಬರುತ್ತೆ, ನೆಕ್ಸ್ಟ್ ಡಬ್ಬಿಯಿಂದ ಹಿಡಿದು ಸ್ಪೂನಿಂದ ಹಿಡಿದು ಬಾಂಡ್ಲಿಯಿಂದ ಹಿಡಿದು ಪ್ರತಿಯೊಂದು ನಾವೇ ಕೊಡೋದು. ನೆಕ್ಸ್ಟ್ ನಮಗೆ ಬ್ರ್ಯಾಂಡ್ ಪ್ರಮೋಷನ್ ಥರ ನಾವು ಸ್ಟಿಕರಿಂಗ್ ಮಾಡಿಸ್ಕೊಡ್ತೀವಿ ಅವ್ರಿಗೆ. ಅಂದರೆ ಈ ಮೆನ್ಯೂದಾಗಿರ್ಬೋದು, ನೆಕ್ಸ್ಟ್ ಅವ್ರಿಗೆ ಐಟಮ್ಸ್ದಾಗಿರ್ಬೋದು ಸ್ಟಿಕರಿಂಗ್ ಎಲ್ಲ ಮಾಡಿಸ್ತೀವಿ. ಅದಾದಮೇಲೆ ಅವ್ರಿಗೆ ಡಿಜಿಟಲ್ ಬೋರ್ಡ್ ಬರುತ್ತೆ. ಹೊರಗಡೆದು ಬೋರ್ಡು 8x3 ಬೋರ್ಡ್ ಒಂದಿರುತ್ತೆ, ಒಳಗಡೆ 2x2 ಲೋಗೋ ಒಂದಿರುತ್ತೆ. ನೆಕ್ಸ್ಟ್ ಹೊರಗಡೆ ಒಂದು ಸ್ಟ್ಯಾಂಡಿಂಗ್ ಬೋರ್ಡ್ ಇರುತ್ತೆ, ಅದು ಡಿಜಿಟಲ್ ಸ್ಟ್ಯಾಂಡಿಂಗ್ ಬೋರ್ಡ್ ಅದು ಒಂದಿರುತ್ತೆ. ನೆಕ್ಸ್ಟ್ ಅವ್ರ ಸ್ಕೋಪಲ್ಲಿ ಏನಿರುತ್ತೆ ಅಂದರೆ, ನಾವು ಅವ್ರ ರೂಮ್ ಹುಡುಕಿದಾಗ ಆ ರೂಮ್ಗೆ ಒಂದು ನಾವು ಕಲರ್ ಅಂದರೆ ನಾವು ಪೇಂಟ್ ಮಾಡೋದಿರ್ತೀವಿ, ಆ ಕಲರ್ ಇರ್ತೀವಿ, ಪೇಂಟ್ ಮಾಡೋ ಕಲರು ಅವ್ರು ಆ ಪೇಂಟ್ ಒಂದು ಮಾಡಿಸ್ಕೋಬೇಕು, ಅವ್ರ ಸ್ಕೋಪಲ್ಲಿ ಇರೋದು. ದೆನ್ ಅವ್ರದ್ದೇನಾದ್ರು ರೂಮ್ ಈ ಥರ ಕಂಜೆಸ್ಟೆಡ್ ಆಗಿರೋದ್ರಿಂದ ಒಳಗಡೆ ಫ್ರೈಡ್ ಇರುತ್ತಲ್ಲ, ಫ್ರೈಡ್ ಮಾಡಬೇಕಾದಾಗ ಅವ್ರಿಗೆ ಏನಾದರೂ ಅಲ್ಲಿ ಸಫಿಸ್ಟಿಕೇಟೆಡ್ ಆಗ್ತಿದ್ರೆ, ಅಂದರೆ ಆಯಿಲ್ ಎಲ್ಲ ತುಂಬ ಇದ್ರ ಗ್ಯಾಸಲ್ಲಿ ಇರುತ್ತಲ್ಲ, ಅದಕ್ಕೋಸ್ಕರ ಅವ್ರು ಎಕ್ಸಾಸ್ಟ್ ಬೇಕಂದರೆ ಅವ್ರ ಎಕ್ಸಾಸ್ಟ್ ಅವ್ರ ಸ್ಕೋಪಲ್ಲಿ ಇರುತ್ತೆ, ಎಕ್ಸಾಸ್ಟ್ ಒಂದು ಮಾಡಿಸ್ಕೋಬೇಕು. ಮತ್ತು ಇನ್ನೊಂದು ಏನಂದರೆ, ರಾ ಮೆಟೀರಿಯಲ್ ಏನಿರುತ್ತಲ್ಲ, ರಾ ಮೆಟೀರಿಯಲ್ ಆಗಿರ್ಬೋದು, ಮಸಾಲ ಆಗಿರ್ಬೋದು, ಅವ್ರು ನಮ್ಮ ಕಡೆನೇ ಸೋರ್ಸ್ ಮಾಡಬೇಕು. ಬಿಕಾಸ್ ಯಾಕಂದರೆ ನಾವೊಂದು ಕ್ವಾಲಿಟಿನ ಮೇಂಟೈನ್ ಮಾಡ್ತಿದ್ದೀವಿ ಅಂದಮೇಲೆ ಕಂಪ್ಲೀಟಾಗಿ ನಮ್ಮ ಕಡೆಯಿಂದ ಸೋರ್ಸ್ ಮಾಡಿದ್ರೆ ಏನಾಗುತ್ತೆ, ಕಾರ್ನಿಂದ ಹಿಡಿದು ಮಸಾಲೆ ಐಟಮ್ಸ್ ಎಲ್ಲ ತೊಗೋದ್ರಿಂದ ಆ ಕ್ವಾಲಿಟಿನ ಕಂಟ್ರೋಲ್ ಮಾಡ್ಬೋದು. ಅದಕ್ಕೋಸ್ಕರ ರಾ ಮೆಟೀರಿಯಲ್ ನಮ್ಮ ಕಡೆನೇ ಪರ್ಚೇಸ್ ಮಾಡಬೇಕು. ನೆಕ್ಸ್ಟ್ ಡಾಕ್ಯುಮೆಂಟೇಷನ್ಸ್ ಇದೆ, ಡಾಕ್ಯುಮೆಂಟೇಷನ್ ಏನಾಗುತ್ತೆ ಅಂದರೆ, ಸೊ ನಾವು ಲೀಗಲಾಗಿ ಒಂದು ಯಾವುದೇ ಒಂದು ಬಿಸ್ನೆಸ್ ರನ್ ಮಾಡಬೇಕಾದ್ರೆ ಫುಡ್ ಬಿಸ್ನೆಸ್ಸು ಫಸ್ಟ್ FSSAI ಸರ್ಟಿಫಿಕೇಟ್ ಒಂದು ತೊಗೋಬೇಕು. ಸೊ ಲೋಕಲಲ್ಲಿ ಏನಿದೆ, ಯಾವ ಮುನ್ಸಿಪಲ್ ಇದೆ, ಅಲ್ಲಿ ಒಂದು ಏನಂದರೆ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಟ್ರೇಡ್ ಸರ್ಟಿಫಿಕೇಟ್ ಬರುತ್ತೆ, ಅದನ್ನು ತೊಗೋಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಏನಂತಂದರೆ, ನಿಮ್ಮ ಹೆಸರಲ್ಲೇ ಒಂದು GST ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ನಾವೇನು ಕೊಡ್ತೀವಿ, ನಿಮಗೆ ಬ್ರ್ಯಾಂಡ್ ಕೊಡ್ತೀವಿ. ಸೊ ನಿಮ್ಮದು ಬಿಸ್ನೆಸ್ ಟರ್ನ್ ಓವರ್ ಏನಿದೆ ಅದನ್ನು ಮಾಡ್ಕೊಳ್ಳೋಕೆ ಏನು ಮಾಡ್ಕೋಬೇಕು, ಒಂದು GST ಸರ್ಟಿಫಿಕೇಟ್ ಮಾಡ್ಕೋಬೇಕು. ಅದ್ರ ಥ್ರೂನೇ ಬಿಸ್ನೆಸ್ ರನ್ ಮಾಡಬೇಕು. ಸೊ ಗೈಸ್, ಇವತ್ತಿನ ನಮ್ಮ ಕನ್ನಡ ಲಾಜಿ ಎಪಿಸೋಡ್ 2 ಹೀರೋಸ್, ದಿ ಫೌಂಡರ್ಸ್ ಆಫ್ ಮಿಸ್ಟರ್ ಆ್ಯಂಡ್ ಮಿಸ್ ಕಾರ್ನ್, ದುಂಡೇಶ್ ಮತ್ತು ಸೋಮಶೇಖರ್. ಸೊ ತುಂಬ ಭಾಳ ಮಜಾ ಬಂತ ಇಬ್ಬರ ಜೊತೆ ಮಾತಾಡ್ಕೊಂಡ. ಸೊ ಆಲ್ ದಿ ಬೆಸ್ಟ್ ಫಾರ್ ದೆಮ್. ಅವ್ರದ್ದು ಕನಸು ಭಾಳ ದೊಡ್ಡದ, ವರ್ಡ್ ಎಲ್ಲ ರೀಚ್ ಆಗೋದು ಆಗಲಿ, ಆ ದೇವ್ರ ಆಶೀರ್ವಾದ ಇರಲಿ, ನಿಮ್ಮ ಆಶೀರ್ವಾದ ಇರಲಿ, ಹಿರಿಯರ ಆಶೀರ್ವಾದ ಇರಲಿ, ಅವ್ರು ಹಿಂಗೆ ಬೆಳೀಲಿ. ನಮ್ಮನ್ನು ಒಂದು ಸ್ವಲ್ಪ ನೆನಪಿಟ್ಕೊಳ್ಳಿ. ಎಲ್ಲ ಕನ್ನಡ ಲಾಜಿ ನೋಡುವಂಥ ಇನ್ಸ್ಟಾ ಫ್ಯಾಮಿಲಿಗೆ ನಮಸ್ಕಾರ. ಯಾಕೆ ನಮಗೆ ಭಾಳ ಖುಷಿ ಆಯಿತು, ಸಮರ್ಥ್ ನಮ್ಮನ್ನು ಇಷ್ಟು ಹುಡ್ಕೊಂಬಂದು ನಮ್ಮನ್ನು ಐಡೆಂಟಿಫೈ ಮಾಡಿ ಅವನು ಈ ಲೆವೆಲಿಗೆ ಬಂದು ನಮಗೆಲ್ಲ ಅಂದರೆ ಪಾಡ್ಕಾಸ್ಟ್ ಮಾಡಿ ಈ ಥರ ನಮಗೆ ಸಪೋರ್ಟ್ ಮಾಡ್ತಿದ್ದಾನೆ. ಅವನಿಗೂ ಮತ್ತು ಅವ್ನ ಚಾನಲ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ಕನ್ನಡ ಲಾಜಿ 100K ಆಗಲಿ, ಮಿಲಿಯನ್ ಆಗಲಿ, 10 millions ಆಗಲಿ, 100 millions ಆಗಲಿ, ಅದೇ ಥರ ಬೆಳೀತಾ ಇರಲಿ. ಆಲ್ ದ ಬೆಸ್ಟ್. ಎಲ್ಲರೂ ಕನ್ನಡ ಲಾಜಿ ಪೇಜ್ನ ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ತಿಳಿಸಿ. ಇದೇ ಥರ ಕನ್ನಡದಲ್ಲಿರ್ತಕ್ಕಂಥ ಒಂದು ಕಂಟೆಂಟ್ ಕ್ರಿಯೇಟರ್ ಮುಂದೆ ಬರಲಿ. ಸೊ ಇನ್ಫ್ಲುಯೆನ್ಸರ್ಸ್ಗೆ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ.